Namaskara. Good morning. After a gap of 2-3 weeks, we are meeting live again. Let me join from my laptop as well. So, 1 second. Join ಆಗ್ತೀನಿ ತಡೀರಿ. Sushil, meeting invite link is in this one, no? Okay. Yes. Okay. So, ಯಾರ್ಯಾರು ಜಾಯ್ನ್ ಆಗಿದ್ದಾರೆ? ಶಶಾಂಕ್, ಪ್ರತೀಕ್, ಮಯೂರಿ, ಶಶಿಕುಮಾರ್, ಭಾವನಾ, ವಸಂತ್, ದಾನೇಶ್ವರಿ, ಧನುಷ್, ಸಾಗರ್, ಸಂಗಪ್ಪ, ಗಣೇಶ್, ರಘು, ದರ್ಶನ್. ಎಷ್ಟು ಜನ? 22 ಇದ್ದಾರಾ? ಓಕೆ. ಸೊ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಆ್ಯಂಡ್ ನೈಸ್ ಟು ಅಗೈನ್ ಏನಂತಾರೆ ರಿಸ್ಯೂಮ್ ಬ್ಯಾಕ್ ಅವರ್ ಲೈವ್ ಸೆಷನ್. ಸೊ ಬೆಂಗಳೂರಾಗ ಏನಾಗಿತ್ತಂದ್ರೆ ದೇರ್ ಇಸ್ ಲಾಟ್ ಆಫ್ ವೈರಲ್ ಫ್ಲೂ ಆ್ಯಂಡ್ ಐ ಗಾಟ್ H1N1 ಎಲ್ಲರಿಗೂ ಮನೆಯಾಗೂ ಆರಾಮಿರಲಿಲ್ಲ. ಸೊ ಹಿಂಗಾಗಿ ದೇ ವಾಸ್ ಅ ಗ್ಯಾಪ್. ಓಕೆ, ಸೊ ಲೆಟ್ಸ್ ಕ್ವಿಕ್ಲಿ ಸ್ಟಾರ್ಟ್ ವಿತ್ ಇದು ಪ್ರೋಗ್ರೆಸ್. ಎಷ್ಟೆಷ್ಟು ಪ್ರೋಗ್ರೆಸ್ ಮಾಡಿರಿ, ಏನು ಮಾಡಿರಿ? ಸೊ ಲೆಟ್ ಮಿ ಸಿ ಕ್ವಿಕ್ಲಿ ಯಾರ್ಯಾರ್ದು ಇದಾಗಿದೆ ಅಂತಂದು ಏನಂತಾರ ಪ್ರೋಗ್ರೆಸ್ ಹೆಂಗೆ ಅಂತ. ಐ ಆಮ್ ಜಸ್ಟ್ ಓಪನಿಂಗ್ ಅವರ್ ಪೋರ್ಟಲ್. ಯಾರ್ಯಾರು 100% ಕಂಪ್ಲೀಟ್ ಆಗಿರಿ ನೋಡೋಣ. ಮೀನ್ ವೈಲ್ ನಿಮ್ದೇನು ಡೌಟ್ಸ್ ಅದಾವ ಈಗ ಮಟ್ಟ ಏನೇನು ಪೋರ್ಷನ್ ನೋಡಿರಲ್ಲ, ಏನೇನು ಡೌಟ್ಸ್ ಅದಾವ ಅದೆಲ್ಲ ಥಿಂಕ್ ಮಾಡ್ರಿ ಆ್ಯಂಡ್ ಯು ಕ್ಯಾನ್ ಆಸ್ಕ್ ಯುವರ್ ಕ್ವಶನ್ಸ್ ಆಲ್ಸೋ. ಓಕೆ, ಸೊ ದಿಸ್ ಇಸ್ ದ ಪ್ರೋಗ್ರೆಸ್ ಶೀಟ್. ಲೆಟ್ಸ್ ಸಿ. ಶಿವರಾಜ್ ಆ್ಯಂಡ್ ಶಶಿಕುಮಾರ್ 100%, ವೆರಿ ಗುಡ್. ಸೊ ಇದಾರ ಶಶಿ ಆನ್ಲೈನ್? ಶಶಾಂಕ್, ಶಶಿಕುಮಾರ್ ಇದಾರಲ್ಲ? ಹಾಂ ಶಶಿ ಅವರೇ, 100% ಮಾಡಿದ್ದಕ್ಕೆ ವೆರಿ ಗುಡ್. ಹೆಂಗೆ ಅನಿಸ್ತಾ ಇದೆ ಜಾವ? ಜಾವಾ ಮತ್ತೆ ನಾನು ಜಾವಾ ಪೈಥಾನ್ ಕಲಿತಿದ್ದೆ. ಸೊ ರೀಸೆಂಟ್ ಆಗಿ ಅದೇ ಹೇಳಿದ ಮುಂಚೆ ನಾನು ಸಿನಿ ಮಾಡೋ ಮುಂದೆ ಜಾವಾ ಮತ್ತೆ ಪೈಥಾನ್ ಪ್ರೋಗ್ರಾಮ್ಸ್ ಅದೇ ತರ ಬರ್ದಿದ್ದೆ. ಓಕೆ, ಈಗ ನೀವು ಬರ್ದಿರೋದು ನೋಡಿ ಸ್ವಲ್ಪ ಏನಾದ್ರು ಇಂಪ್ರೂವ್ಮೆಂಟ್ಸ್ ಏನಾದ್ರು ಮಾಡ್ಬೇಕಿದೆ ಅಂತ ನೋಡಿ ಅದನ್ನ ಎಲ್ಲ ಮಾಡಿದ್ದೀನಿ. ಆಬ್ಜೆಕ್ಟ್ ಓರಿಯೆಂಟೆಡ್ ನೀವು ಸ್ವಲ್ಪ ಸ್ಟಾರ್ಟ್ ಮಾಡಿದ್ರೆ ಸೊ ನಮಗೆ ಇನ್ನೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಎಸ್ ನೆಕ್ಸ್ಟ್ ಅದೇ ಇರೋದು ಮೇನ್. ಆಬ್ಜೆಕ್ಟ್ ಓರಿಯೆಂಟೆಡ್ ಈಸ್ ದ ಮೇನ್ ಟಾಪಿಕ್ ನೆಕ್ಸ್ಟ್. ಸೊ ಜಾವಾದಲ್ಲಿ ಇದೆಲ್ಲ ಕೋಡ್ ಮಾಡಿದ್ರ ಯು ಆರ್ ಏಬಲ್ ಟು ರೈಟ್ ಕೋಡ್ ಯುವರ್ ಸೆಲ್ಫ್, ಅಂದ್ರೆ ವಿತೌಟ್ ಲುಕಿಂಗ್ ಅಟ್ 20 ಪ್ರಾಬ್ಲಮ್ಸ್ ಅಲ್ಲಿ ಲೈಕ್ ಆಲ್ಮೋಸ್ಟ್ ಲೈಕ್ 10 to 12 ಪ್ರಾಬ್ಲಮ್ಸ್ ಐ ಕ್ಯಾನ್ ಏಬಲ್ ಟು ಸಾಲ್ವ್ ಇಟ್. Rest of the things like the second largest idella, so some of the conditions I'm not able to in particular condition I'm not able to print those second largest and so those conditions then I checked and I did it. ಆಮೇಲೆ ದಿಸ್ ಬಿಟ್ ವೈಸ್ ಪ್ರೋಗ್ರಾಮ್ ಇದೆಲ್ಲ ಅದು ಒಂದ್ ಸ್ವಲ್ಪ ಬರ್ಲಿಲ್ಲ, ನನಗೆ ಕನ್ಫ್ಯೂಷನ್ ಆಗಿತ್ತು. ಸೊ ಆಮೇಲೆ ಬಿಟ್ಟು ಅದು ಮಾಡಿದೆ. ಸೊ ಅಂತವೆಲ್ಲ ಬೇರೆ ಎಲ್ಲ ಲೈಕ್ ಆಲ್ಮೋಸ್ಟ್ ಲೈಕ್ ಪ್ಯಾಲೆಂಡ್ರೋಮು, ರಿವರ್ಸ್ ಸ್ಟ್ರಿಂಗ್, ಸೊ ಅದೆಲ್ಲ ಮಾಡಿದೆ. ಅದೆಲ್ಲ ಈಸಿ. ಅಂಡ್ ಸೆಕೆಂಡ್, ಈಗ ಕೋಡಿಂಗ್ ಬರೆಯೋ ಸ್ಟೈಲ್ ಚೇಂಜ್ ಆಯ್ತಾ ನಿಮ್ದು? ಅಂದ್ರೆ ಕೋಡ್ ರೀಡಬಿಲಿಟಿ ಅಥವಾ ಕೋಡ್ ನೋಡಿದ್ರೆ ಈಸಿ ಇದೆ ಅನಿಸ್ತಾ ಇದೆನಾ? ಕೋಡಿಂಗ್ ಈಸಿ ಇದೆ ಅನಿಸ್ತಾ ಇದೆನಾ? ಹೌದೌದು. ಸೊ ನೀವು ಬರ್ದಿ ಮೇಲೆ ನೋಡಿದಾಗ ಸೊ ಫುಲ್ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ. ಸೊ ನಾವೆಲ್ಲ ಬರೆದಾಗ ಅದೇ ಹೇಳಿದ್ವಲ್ಲ, ಬಟ್ ಅದೇ ನಾವು ಆಲ್ಮೋಸ್ಟ್ ಲೈಕ್ ನೀವ್ ಯಾವ ತರ ಬರೆದ್ರೆ ಅದೇ ಟ್ರೈ ಮಾಡ್ತಿದ್ದೆ. ಬಟ್ ವೇರಿಯಬಲ್ ನೇಮ್ ಬರೆಯೋದ್ರಲ್ಲಿ ಒಂದ್ ಸ್ವಲ್ಪ ಇದಾಗ್ತಿತ್ತು, ಅದನ್ನ ಇಂಪ್ರೂವ್ ಮಾಡ್ಕೊಂಡಿದ್ದೀನಿ. ಸೊ ಆಮೇಲೆ ಇದರಲ್ಲಿ ಎಸ್ಪೆಷಲಿ ನಂಬರ್ಸ್ ಫೈಂಡ್ ಮಾಡೋದ್ರಲ್ಲಿ ಇದು ಏನು ಮ್ಯಾಕ್ಸ್ ಮತ್ತೆ ಮಿನ್ ಯೂಸ್ ಮಾಡಿದಾಗ ಸೊ ಇಟ್ ವಿಲ್ ಬಿ ಈಸಿ ಫಾರ್ ಅಸ್ ಟು ಫಿಗರ್ ಔಟ್ ದಿಸ್ ಒನ್. ಸೊ ಮುಂಚೆ ಏನ್ ಮಾಡ್ತಿದ್ವಿ, ಇನಿಷಿಯಲ್ ವ್ಯಾಲ್ಯೂ ಡಿಕ್ಲೇರ್ ಮಾಡಿದಾಗ ಒಂದೊಂದು ಕಂಡೀಷನಲ್ ವರ್ಕ್ ಆಗ್ತಿರ್ಲಿಲ್ಲ. ಮತ್ತೆ ಮ್ಯಾಕ್ಸ್ ಯೂಸ್ ಮಾಡಿದಾಗ ಇಟ್ ಕ್ಯಾನ್ ಈಸಿಲಿ ಫಿಗರ್ ಔಟ್ ದಟ್ ವ್ಯಾಲ್ಯೂ. ಸೊ ಅದು ಆಮೇಲೆ ಇದು ಟೆಸ್ಟ್ ಮಾಡ್ತಿದ್ದೀರಿ, ದ ವೇ ಐ ಟೆಸ್ಟ್ ಇತ್. ಈಗ ಇನ್ವೋಕ್ ಮೆಥಡ್ ಬರ್ದು ಬೇರೆ ಬೇರೆ ಇನ್ಪುಟ್ ಹಾಕಿ ಟೆಸ್ಟ್ ಮಾಡೋದು ಅದೆಲ್ಲ ಮಾಡಕ್ ಶುರು ಮಾಡಿದಿರಿ? ಹೌದೌದು. ಸೊ ಅದೇ ನಾನು ಫಸ್ಟ್ ಬರ್ದಾಗ ಆ ಪರ್ಟಿಕ್ಯುಲರ್ ಒಂದು ಇದಕ್ಕೆ ಆಗ್ತಿತ್ತು, ಬಟ್ ಮಲ್ಟಿಪಲ್ ಕಂಡೀಷನ್, ಈಗ ಸ್ಟ್ರಿಂಗ್ ಲೆಸ್ ದೆನ್ ಮೋರ್ ದೆನ್ ಲೆಸ್ ದೆನ್ 1 ಇದ್ದಾಗ ಸೊ ಆ ತರ ಇದ್ದಾಗ ವರ್ಕ್ ಆಗ್ತಿರ್ಲಿಲ್ಲ. ಸೊ ಅವಾಗ ನಿಮ್ ನೋಡ್ಬಿಟ್ಟು ಯಾವ ತರ ಏನು ಅಂತ ಈಗ ಮಾಡ್ತಾ ಇದ್ದೀನಿ.
ಸೊ ಆ ಟೆಸ್ಟಿಂಗ್ ಇಂಪಾರ್ಟೆನ್ಸ್, ಆಮೇಲೆ ಬಗ್ ಹೆಂಗ್ ಕಂಡುಹಿಡಿಬೇಕು, ಆಮೇಲೆ ಬಗ್ ಕಂಡು ಹಿಡಿದ ಮೇಲೆ ಅದನ್ನ ಕೇರ್ಫುಲ್ ಆಗಿ ಹೆಂಗ್ ಫಿಕ್ಸ್ ಮಾಡಬೇಕು. ಹೌದು, ಅದನ್ನ ಮಾಡ್ತಾ ಇದ್ದೀನಿ. ಡಿಬಗ್ ಮಾಡಿದ್ದೀರಾ? ಈಗ ಈಸಿಯಾಗಿ ಬರ್ತಾ ಇದೆ. ಸೊ ಹಾ, ಎಲ್ಲಿ ಇದಿದೆ, ಎಸ್ಪೆಷಲಿ ಈಗ ಅರೆ ಮರ್ಜ್ ಮಾಡಿದಾಗ ಒಂದೊಂದ್ಸಲ ಲೆಂತ್ ಇದು ಇಂಡೆಕ್ಸ್ ಔಟ್ ಆಫ್ ಬೌಂಡ್ ಬಂದಿರುತ್ತೆ. ಇಂಡೆಕ್ಸ್ ಔಟ್ ಆಫ್ ಬಾಂಡ್ ಆಗುತ್ತೆ. ಡಿಬಗ್ ಮಾಡಿದಾಗ ಎಲ್ಲಿ ಅಂತ ಗೊತ್ತಾಗುತ್ತೆ ಈಸಿಯಾಗಿ. ಸೊ ಹ್ಮ್ ಅಲ್ಲೋಗಿ ಲೆಂತ್ -1 ನಾವೇನ್ ಮಾಡ್ತೀವಿ, ಡಾಟ್ ಲೆಂತ್ ಅಂತ ಹೊಡೆದಾಗ ಫುಲ್ ವ್ಯಾಲ್ಯೂ ತಗೊಂಡಿರುತ್ತಲ್ಲ. ಸೊ ಓಕೆ ಇದು ರೀಡ್ ಮಾಡೋ ಮುಂದೆ ಇಂಡೆಕ್ಸ್ ಲೆವೆಲ್ ಅಲ್ಲಿ 0 to <1 ಆಗುತ್ತಲ್ಲ. ಸೊ ಅಲ್ಲಲ್ಲಿ ಇದ್ದಾಗ ಮಿಸ್ ಆಗಿರುತ್ತೆ. ಸೊ ಅದನ್ನ ಡಿಬಗ್ ಮಾಡಿದಾಗ ಗೊತ್ತಾಗುತ್ತೆ ಈಸಿ. ಓಕೆ. ಸಿ ಸೆಕೆಂಡ್ ಲಾರ್ಜೆಸ್ಟ್ ಎಲಿಮೆಂಟ್ ಅಲ್ಲಿ ಎರಡು ಅಲ್ಗೋರಿದಮ್ ನೀವು ಹೇಳ್ದಂಗೆ, ವೆನ್ ಯು ಡೂ ಇಟ್ ಲೈಕ್ ದಿಸ್ ಅಲ್ಲ, ಕೋಡ್ ಇದು ಇಫೆಲ್ಸ್ ತುಂಬಾ ಈಸಿ ಇರುತ್ತೆ. ಹಾ, ಇಫೆಲ್ಸ್ ಸ್ವಲ್ಪ ಈಸಿ ಆಗುತ್ತೆ. ಬಟ್ ಇನ್ನೊಂದು ಮಾಡಿದ್ದೆ ನಾನು ಅಂತಂದ್ರೆ, ಅದೇ ಈಗ ಸಾರ್ಟ್ ಮಾಡ್ಬಿಟ್ಟು ಲಾಸ್ಟ್ ಒಂದ್ ಎಲಿಮೆಂಟ್ ಲೆಸ್ ಮಾಡ್ಬಿಟ್ಟು ಸೆಕೆಂಡ್ ಲಾರ್ಜೆಸ್ಟ್ ಅದು ಒಂದು ಮಾಡಿದ್ದೆ. ಆ ಆ ತರ ಒಂದು ಮಾಡಿದ್ದೆ ನಾನು. ಓಕೆ. ಸೊ ಈ ಸೆಕೆಂಡ್ ಲಾರ್ಜೆಸ್ಟ್ ಇದೆ ಅಲ್ಲ, ಸೊ ನೀವು ಹೇಳ್ದಂಗೆ ಒಂದ್ ಟೆಕ್ನಿಕ್ ಏನ್ ಮಾಡ್ಬೋದು, ಸಾರ್ಟ್ ಮಾಡ್ಬೋದು, ಹೌದು. ರೈಟ್? ಇನ್ನೊಂದೇನು, ಇದು ಮ್ಯಾಕ್ಸ್ ಇಂಟ್ ಮ್ಯಾಕ್ಸ್ ಅಂಡ್ ಮಿನ್ ಸೆಟ್ ಮಾಡ್ಬೋದು ಇನ್ನೊಂದು, ಆಯ್ತಾ? ಇನ್ನೊಂದು ಫಸ್ಟ್ ಎಲಿಮೆಂಟೇ ರಿಸಲ್ಟ್ ಅಂತ ಅಸ್ಯೂಮ್ ಮಾಡ್ಕೊಂಡು ಮಾಡ್ಬೋದು, ರೈಟ್? ಸೊ ಇನ್ನೊಂದು ಟೆಕ್ನಿಕ್ ಏನು, ಫಸ್ಟ್ ಮ್ಯಾಕ್ಸ್ ಕಂಡು ಹಿಡಿಯೋದು ಫಸ್ಟ್ ರೌಂಡ್ ಅಲ್ಲಿ, ಫಸ್ಟ್ ಫೈಂಡ್ ಮ್ಯಾಕ್ಸ್, ಅಂಡ್ ದೆನ್ ಅದಾದ್ಮೇಲೆ ಅದ್ರಗಿಂತ ಚಿಕ್ಕದು ಅಥವಾ ಅದ್ರಗಿಂತ ಸ್ವಲ್ಪ ಚಿಕ್ಕದು ಅಥವಾ ಸ್ವಲ್ಪ ದೊಡ್ಡದು ಹುಡುಕೋದು, ರೈಟ್? ಸೊ ಈಗ ಫಸ್ಟ್ ಫೈಂಡ್ ಮ್ಯಾಕ್ಸ್, ಅದಾದ್ಮೇಲೆ ಫೈಂಡ್ ಸ್ಮಾಲರ್ ಎಲಿಮೆಂಟ್ ದೆನ್ ದ ಮ್ಯಾಕ್ಸ್, ಈ ತರ ಬೇರೆ ಎರಡು ಫಂಕ್ಷನ್ ಬರ್ದು ಮಾಡ್ಬೋದು. ಸೊ ಈಗ ಒಂದೇ ಪ್ರಾಬ್ಲಮ್ ಅನ್ನ ನಾವು 4 ಡಿಫ್ರೆಂಟ್ ವೇಸ್ ಅಲ್ಲಿ ಸಾಲ್ವ್ ಮಾಡ್ಬೋದು, ಆಯ್ತಾ? ಓಕೆ. ನಾವು ಐ ಹ್ಯಾವ್ ಅ ಕ್ವಶನ್ ಟು ಆಲ್ ಆಫ್ ಯು. ಸೊ ನೀವು ಇದು ಹೆಸರು ಕೇಳಿದ್ದೀರಾ, ಟೈಮ್ ಕಾಂಪ್ಲೆಕ್ಸಿಟಿ? ಕೇಳಿದೆ ಸರ್, ಅದೇ ನೀವು ಇದ್ರಲ್ಲಿ ಇನ್ಸ್ಟಾಗ್ರಾಮ್ ನೋಡಿದ್ದೆ. ಇನ್ಸ್ಟಾಗ್ರಾಮ್ ಅಲ್ಲಿ ಕೇಳಿದ್ದೀರಾ? ಓಕೆ. ಮೇ ಬಿ ವಿ ಶುಡ್, ಇವತ್ತು ನೀವು ಯಾರು ಕ್ವಶನ್ ಕೇಳಿಲ್ಲ ಅಂದ್ರೆ ಐ ವಿಲ್ ಡಿಸ್ಕಸ್ ಅಂಡ್ ಟೀಚ್ ಅಬೌಟ್ ಟೈಮ್ ಕಾಂಪ್ಲೆಕ್ಸಿಟಿ ಅಂಡ್ ಸ್ಪೇಸ್ ಕಾಂಪ್ಲೆಕ್ಸಿಟಿ. ಓಕೆ. ಸೊ ಲೆಟ್ ಮೀ ಸಿ. ತುಂಬಾ ಗುಡ್ ಪ್ರೋಗ್ರೆಸ್ ಇವರು ಶಶಿ ಅವರೇ, ಅಂಡ್ ಕೀಪ್ ಡೂಯಿಂಗ್ ವೆಲ್, ಅಂಡ್ ಸೂನ್ ವಿಲ್ ಅಪ್ಲೋಡ್ ಅದರ್. ಇನ್ನೂ ಸ್ವಲ್ಪ ಕೆಮ್ಮಿದೆ ನನಗೆ, ಆಲ್ಮೋಸ್ಟ್ ಕಡಿಮೆ ಆಗಿದೆ. ಸೊ ರಿಕಾರ್ಡಿಂಗ್ ಸ್ಟಾರ್ಟ್ ಮಾಡಬೇಕು ಈಗ ಮತ್ತೆ. ವಿಲ್ ರಿಸ್ಯೂಮ್ ಇಟ್ ಸೂನ್. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಯಾರು? ಶಿವರಾಜ್ ಎಲ್ಲಿದ್ದಾರೆ? ಶಿವರಾಜ್ ಆನ್ಲೈನ್ ಇದಾರಾ, ಬಂದಿದ್ದಾರಾ? ಸರ್ ಗುಡ್ ಮಾರ್ನಿಂಗ್. ಹಾ, ಗುಡ್ ಮಾರ್ನಿಂಗ್ ಶಿವರಾಜ್. ಯಾವ ಊರು ನಿಮ್ದು? ಸರ್ ನಮ್ದು ಚಿಕ್ಕಮಂಗ್ಳೂರು ಸರ್. ಚಿಕ್ಕಮಂಗ್ಳೂರಾ? ಓಕೆ. ಏನ್ ಓದ್ತಾ ಇದ್ದೀರಿ? ಸರ್ ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಆಯ್ತು, ವರ್ಕ್ ಮಾಡ್ತಾ ಇದ್ದೀನಿ. ಎಲ್ಲಿ? ಸ್ನೈಡರ್ ಎಲೆಕ್ಟ್ರಿಕ್ ಸಿಟಿ. ಹಾ, ಯು ಹ್ಯಾವ್ ಕಂಪ್ಲೀಟೆಡ್ 100%. ಹೌದು ಸರ್. ಸೊ ಏನ್ ಅನಿಸ್ತಾ ಇದೆ? ಕೋಡಿಂಗ್ ಬರ್ತಾ ಇದೆನಾ? ಹೌದು ಸರ್. ಯಾವುದು? ಜಾವಾನಾ ಪೈಥಾನಾ? ಸರ್ ಪ್ಯಾರಲಲ್ಲಿ 3 ಕಲಿತಾ ಇದ್ದೀನಿ, ಬಟ್ ಮೂರು ಜಾಸ್ತಿ ಕಲಿತಿದ್ದೀರಾ? ಫೋಕಸ್ ಮಾಡ್ತೀನಿ. 3 ಕಲಿತಾ ಇದ್ದೀನಿ, ಬಟ್ ಹಾ, ನಂಗೆ ಆಕ್ಚುಲಿ 3 ಗೊತ್ತಿತ್ತು, ಆಲ್ಮೋಸ್ಟ್ ಎಲ್ಲ ಗೊತ್ತಿತ್ತು, ಬಟ್ ತುಂಬಾ ಕನ್ಫ್ಯೂಷನ್ ಇತ್ತು. ಹಾ. ಬಟ್ ಇವಾಗ ನಾನು ಫೋಕಸ್ ಮಾಡ್ತಿರೋದು ಜಾವಾ ಮತ್ತೆ ಪೈಥಾನ್. ಓಕೆ. ಇವಾಗ ಎಲ್ಲ ಫುಲ್ ತುಂಬಾ ಕ್ಲಾರಿಟಿ ಬರ್ತಿದೆ ಸರ್. ಮೊದಲು ನಂಗೆ ಅಷ್ಟು ಪ್ರೋಗ್ರಾಮ್ ಅಷ್ಟು ನೀಟಾಗಿ ಬರೆಯಕ್ ಬರ್ತಾ ಇರ್ಲಿಲ್ಲ, ರೀಡಬಿಲಿಟಿ ನಮ್ಗೆ ಅರ್ಥ ಆಗ್ತಾ ಇರ್ಲಿಲ್ಲ. ನಾವು ಬರೆಯೋದು ಮೊದಲು ನೋಡಿದ್ರೆ ಅರ್ಥ ಆಗ್ತಾ ಇರಲಿಲ್ಲ, ಬಟ್ ನೀವು ಹೇಳ್ಕೊಟ್ಮೇಲೆ ನಂಗೆ ಸ್ವಲ್ಪ ತುಂಬಾ ಈಸಿ ಆಗ್ತಿದೆ. ಡಿಬಗ್ ಮಾಡಕ್ ಬರ್ತಾ ಇದೆ ನಿಮ್ಗೆ? ಹೌದು ಸರ್. ಆಮೇಲೆ ಕೋಡ್ ಬರೆಯುವಾಗ ಏನಾದ್ರೂ ಬಗ್ಸ್ ಇಶ್ಯೂಸ್ ಇದ್ದಿದ್ದನ್ನ ಡಿಬಗ್ ಮಾಡಿ ಫಿಕ್ಸ್ ಮಾಡಕ್ ಬರ್ತಾ ಇದೆ? ಹಾ ಸರ್, ಫಿಕ್ಸ್ ಮಾಡ್ತೀನಿ. ಸುಮ್ನೆ ಹಾ ಸ್ವಲ್ಪ ಅಂತ ಹೇಳ್ಬೇಡಿ, ಬರ್ತಾ ಇದ್ರೆ ಹೇಳಿ, ಯಾಕಂದ್ರೆ ನಾನು ಟೆಸ್ಟ್ ತಗೊಳ್ತೀನಿ ಎಲ್ಲರದು ಆಮೇಲೆ. ಹಾ ತಗೊಳ್ಳಿ ಸರ್, ಈಗ ಬರುತ್ತೆ ಸರ್. ಬರ್ಲಿಲ್ಲ ಅಂದ್ರೆ ಚಾಟ್ ಜಿಪಿಟಿ ಇದೆ, ಅದನ್ನ ಕೇಳ್ತೀನಿ. ಓಕೆ. ಈಗ ಏನಾಗಿದೆ ಅಂದ್ರೆ, ನಾವು ಕೊಡ್ತಾ ಇರೋ ಹಾ ಸರ್. ಟ್ರೈನಿಂಗ್ ನೋಡಿ ಒಂದ್ 4-5 ಕಂಪ್ನಿಯವ್ರು ಏನಂತಿದ್ದಾರೆ, ನಿಮ್ ಕಡೆ ಯಾರು ಟ್ರೈನ್ ಮಾಡ್ತಾರೆ ಅವ್ರನ್ನ ನಮ್ ಕಡೆ ಇಂಟರ್ವ್ಯೂ ಕಳಿಸಿ ಅಂತಿದ್ದಾರೆ. ಓಕೆ ಸರ್, ಈಗ ಟೆಸ್ಟ್ ಮಾಡಿ ಸರ್. ಸೊ ಯಾರ್ಯಾರು ರೆಡಿ ಸರ್. 100% ಆಗಿದೆ ಅಲ್ಲ, ನಿಮ್ಗೆಲ್ಲ ಒಂದು ಟೆಸ್ಟ್ ತಗೊಳ್ತೀವಿ. ಟೆಸ್ಟ್ ತಗೊಂಡು ನಮ್ಗೆ ಯಾರು ಅಪ್ರೋಚ್ ಆಗ್ತಿದಾರೋ ಅವ್ರ ಕಡೆ ಕಳಿಸ್ತೀವಿ, ಆಯ್ತಾ? ಓಕೆ ಸರ್, ಆಲ್ವೇಸ್ ರೆಡಿ ಸರ್. ನೀವು ಇವಾಗ ಕೊಟ್ರೆ ಇವಾಗಲೂ ರೆಡಿ ಇದೀನಿ ಸರ್. ಆಮೇಲೆ ನೀವೀಗ ಪ್ರೋಗ್ರಾಮ್ ಟ್ರೈ ಮಾಡಿದ್ರಲ್ಲ ಶಿವರಾಜ್ ಅವರೇ, ಹಾ ಸರ್. ಹಾ ಸರ್. ಕ್ವಶನ್ ಓದ್ಬಿಟ್ಟು ನೀವೇ ಬರೆಯಕ್ ಟ್ರೈ ಮಾಡಿದ್ರಾ? ಹೌದು ಸರ್. ಓಕೆ. ಅಂದ್ರೆ ಸ್ವಲ್ಪ ಡೌಟ್ ಇದೆ, ಲೈಕ್ ಲಾಸ್ಟ್ 20 ಅಲ್ಲಿ ಒಂದ್ 3-4 ಡೌಟ್ ಇದೆ, ಬಟ್ ಇದನ್ನೆಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಮಾಡ್ತೀನಿ. ಬಟ್ ವಿಡಿಯೋಸ್ ನೋಡಿದ್ಮೇಲೆ ಎಲ್ಲ ಕ್ಲಿಯರ್ ಆಗುತ್ತೆ ಸರ್.
ಕ್ಲಿಯರ್ ಆಗುತ್ತೆ. ಈ ಟೆಕ್ನಿಕ್ ಅರ್ಥ ಆಯ್ತಾ ನಿಮಗೆ? ಈ ತರ ಒಂದು ಫ್ಲಾಗ್ ತಗೊಂಡು ಆ ಫ್ಲಾಗ್ ಯೂಸ್ ಮಾಡಿ ಆನ್ಸರ್ ಕಂಡುಹಿಡಿಯೋ ಟೆಕ್ನಿಕ್ ಯೂಸ್ ಆಯ್ತಾ? ಇದು ಅರ್ಥ ಆಯ್ತಾ ಹೌದು ಈ ಸರ್. ಟೆಕ್ನಿಕ್? ಹೌದು ಸರ್. ಈ ತರ ಬೂಲಿಯನ್ ಫ್ಲಾಗ್ ಇಟ್ಕೊಂಡು ನೀವೇನ್ ಹುಡುಕ್ತಾ ಇದೀರಿ ಅದನ್ನ ಹುಡುಕ್ಬಿಟ್ಟು ಫಸ್ಟ್ ಫಾಲ್ಸ್ ಅಂತ ತಗೊಂಡು ನಾವು ಆಮೇಲೆ ಹ್ಮ್ ಅದು ಟ್ರೂ ಏನಿದೆ ನಾವು ಅದನ್ನ ಕಂಡೀಷನ್ ಬರೀಬೇಕು. ಹ್ಮ್ ಇಫ್ ಟ್ರೂ ಇದ್ರೆ ಬರೀಬೋದಿಲ್ಲ ಅಂದ್ರೆ ಮತ್ತೆ ಫಾಲ್ಸ್ ರಿಟರ್ನ್ ಮಾಡ್ಬೋದಲ್ಲ ಆಗ. ಹ್ಮ್ ಹಾ. ಇದು ಅರ್ಥ ಆಗಿದೆನಾ ಟೆಕ್ನಿಕ್ ಇದು? ಆಮೇಲೆ ಲೂಪ್ ಅಲ್ಲಿ ಕಂಟಿನ್ಯೂ ಎಲ್ಲಿ ಯೂಸ್ ಆಗುತ್ತೆ, ಬ್ರೇಕ್ ಎಲ್ಲಿ ಯೂಸ್ ಆಗುತ್ತೆ, ಕ್ಲಾರಿಟಿ ಇದೆನಾ? ಹೌದು ಸರ್. ಓಕೆ ಓಕೆ, ಆಲ್ ದ ಬೆಸ್ಟ್. ಮೂರು ಕಲಿತಾ ಇದ್ದೀರಿ, ಕೇಳಿ ಖುಷಿ ಆಯ್ತು ನನಗೆ. ಸೊ ಬಟ್ ಚೆನ್ನಾಗಿ ಜಾವ ಮತ್ತೆ ಕಲೀರಿ. ಪೈಥಾನ್ ಸ್ವಲ್ಪ ತುಂಬಾ ಫೋಕಸ್ ಮಾಡಿದೀರ ಅಷ್ಟೇ ಸರ್. ಹ್ಮ್ ಜಾವಾದ ಈಗ ಏನಂದ್ರೆ ಈಗ ನೆಕ್ಸ್ಟ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗು ಡೇಟಾ ಸ್ಟ್ರಕ್ಚರ್ ಬರ್ತೀವಲ್ಲ, ಜಾವಾ ಪೈಥಾನೇ ಜಾಸ್ತಿ ಫೋಕಸ್ ಆಗೋದು ಅವಾಗ. ಹ್ಮ್ ಓಕೆ ಸರ್. ಓಕೆ, ಆಲ್ ದ ಬೆಸ್ಟ್. ಓಕೆ, ಮತ್ತೆ ಥ್ಯಾಂಕ್ ಯು ಯಾರು ಸರ್. 100% ಮಾಡಿದ್ದಾರೆ? ನೀವಿಬ್ರೆ. ಓಕೆ, ನಿಧಿ ನಿಧಿ ಇದಾರಾ ಕಾಲಲ್ಲಿ? ನಿಧಿ, ಆರ್ ಯು ಇನ್ ದ ಕಾಲ್? Yes, sir. ಹಾ ನಿಧಿ, ಐ ನೋ ದಟ್ ಯು ಆರ್ ಬಿಸಿ ವಿತ್ ಇಂಟರ್ವ್ಯೂಸ್. ಸೊ ಇನ್ ಇಂಟರ್ವ್ಯೂಸ್ ಕೋಡ್ ಬರೆಯಕ್ ಬರ್ತಾ ಇದೆ ನಿಧಿ ಈಗ? ಹಾ ಸರ್, ಆಲ್ಮೋಸ್ಟ್ ಬರಾಕತ್ತೈತ್ರಿ. ಬರಾಕ್ತೈತ್ರಿ ಬಟ್ ನೀವು? ಹ್ಮ್ ಫಸ್ಟ್ ಟೈಮ್ ಅಂತೂ ಬರಂಗಿಲ್ರಿ, ಬಟ್ ಟ್ರಯಲ್ ಅಂಡ್ ಎರರ್ ಮೆಥಡ್ ವರ್ಕ್ಸ್. ಆಮೇಲೆ ಈಗ ನಿಮ್ಗೆ ಇಂಟರ್ವ್ಯೂ ಹೋಗಿದ್ರಲ್ಲ, ಅಲ್ಲಿ ಬೋರ್ಡ್ ಮ್ಯಾಗ ಕೋಡ್ ಬರ್ಯಾಕ್ ಹೇಳಿದ್ರ, ಪೇಪರ್ ಮ್ಯಾಗ ಬರ್ಯಾಕ್ ಹೇಳಿದ್ರ? ಸರ್ ಇಲ್ರಿ, ಅವ್ರು ಹ್ಯಾಕರ್ ರ್ಯಾಂಕ್ ಪ್ಲಾಟ್ಫಾರ್ಮ್ ಲಿಂಕ್ ಕೊಟ್ಟಿರ್ರಿ, ಹಾ ಅದ್ರೊಳಗ ಟ್ರೈ ಮಾಡೋದಂತೈತ್ರಿ. ಕೋಡ್ ಬರಿಬೇಕಂತೈತ್ರಿ. ಆಮೇಲೆ ಸೆಕೆಂಡ್ ಟೆಕ್ನಿಕಲ್ ರೌಂಡ್ ಒಳಗ್ರಿ ಸಿಸ್ಟಮ್ ಡಿಸೈನ್ ಮಾಡಕ್ ಹೇಳಿದ್ರಿ ಸರ್, ಬಟ್ ಅದ್ ನಂಗೆ ಗೊತ್ತಾಗ್ಲಿಲ್ರಿ ಸಿಸ್ಟಮ್ ಡಿಸೈನ್ ಹೆಂಗ್ ಮಾಡ್ಬೇಕಂತ. ಓ ಮೈ ಗಾಡ್, ಓಕೆ. ಅದೇ ಹೆಂಗ ಫ್ರೆಶರ್ಸಿಗೆ ಸಿಸ್ಟಮ್ ಡಿಸೈನ್ ಕೇಳಿದ್ರಿ ಇವರು? ಗೊತ್ತಿಲ್ರಿ ಸರ್, ನನ್ ಫ್ರೆಂಡ್ಸ್ ಡಿಸ್ಕಸ್ ಮಾಡಿದ್ನಿ ರೀ. ಸೆಕೆಂಡ್ ಟೆಕ್ನಿಕಲ್ ರೌಂಡ್ ಒಳಗು ಅವ್ರ ಹ್ಯಾಕರ್ ರ್ಯಾಂಕ್ ಲಿಂಕ್ ಪ್ರೊವೈಡ್ ಮಾಡಿದ್ರಿ ಮೇಲ್ ಒಳಗ. ಹೌದಾ? ಆಮೇಲೆ ನನಗೂ ಅನ್ಸಿದ್ರಿ ಹ್ಯಾಕರ್ ರ್ಯಾಂಕ್ ನನ್ಗೂ ಮೇಲ್ ಮಾಡ್ಯಾರ, ಅದ್ರೊಳಗೂ ಲಿಂಕ್ ಐತಿ, ಸೊ ಹ್ಯಾಕರ್ ರ್ಯಾಂಕ್ ಕೋಡ್ ಇರ್ಬೋದು ಅಂತ ನನ್ ತಲೆಯಾಗಿತ್ರಿ. ಆಮೇಲೆ ನನಗ್ ಅವ್ರ ಇಂಟರ್ವ್ಯೂ ತಗೊಳತ್ತಿರಲ್ರಿ, ಅವ್ರ ಹೆಸರು ರಾಹುಲ್ ಹಲ್ಗೇಕರ್ ಅಂತರಿ. ಹ್ಮ್ ಅವ್ರ ಸಿಸ್ಟಮ್ ಡಿಸೈನ್ ಮಾಡು ಅಂತ ಅಂದ್ಬಿಟ್ರಿ. ಓ ಮೈ ನಾನೇ ಗಾಡ್. ಹ್ಮ್ ಅದ್ರ ಬಗ್ಗೆ ಏನೂ ನಾಲೆಜೇ ಇಲ್ಲಾಗಿತ್ರಿ ಸರ್. ಆಯ್ತು, ಸಿಸ್ಟಮ್ ಡಿಸೈನ್ ಬಗ್ಗೆನೂ ಮಾತಾಡೋಣ ಅಂತ. ಬಟ್ ಅಟ್ ಹೈ ಲೆವೆಲ್ ಹೇಳ್ತೀನಿ ನಾನು ಸ್ವಲ್ಪ. ವಿಲ್ ಕವರ್ ಇಟ್ ಇನ್ ಒನ್ ಆಫ್ ದ ಇದು. ನಮ್ದು PCS ನಾಗ ಐತಿ ಸಿಸ್ಟಮ್ ಡಿಸೈನ್ ಟಾಪಿಕ್ ಇದೆ, ಚಾಪ್ಟರ್ ಇದೆ. ಸೊ ವಿಲ್ ಕವರ್ ಇಟ್. ಕೋಡಿಂಗ್ ಬರಕ್ ಬರ್ತಿದೆ ಈಗ? ಹಾ ಸರ್, ಆಲ್ಮೋಸ್ಟ್ ಈಗ ಬರ್ತದೆ. ಈಗ ಇದು ಕೋಡ್ ನೀವು ಯಾವ್ಯಾವ್ದು ಸ್ವಂತ ಬರಿತೀರಿ ಅಂದ್ರೆ, ಈಗ ಜಾವಾದಾಗ ಇಲ್ಲಿ ಇವೇನ್ ಅದಾವಲ್ಲ 20 ಕ್ವಶನ್ ಇದ್ವಲ್ಲ, ಇದ್ರಾಗ ಯಾವ್ಯಾವ್ದು ಬರ್ಯಾಕ್ ಬಂತು ನಿಮ್ಗೆ? ಸ್ವಂತಾಗಿ ಬರಿತೀರಿ ಈಗ? ಈಗ ಪ್ರಿಂಟ್ ಯುನಿಕ್ ಎಲಿಮೆಂಟ್ಸ್ ಇದು ಬರಿಬೋದು ಸ್ವಂತ ನೀವು? ಏನು ನೋಡ್ದೆ? ಹಾ ಸರ್, ಪ್ರಿಂಟ್ ಯುನಿಕ್ ಎಲಿಮೆಂಟ್ಸ್ ಬರೀಬೋದ್ರಿ. ಆಲ್ಮೋಸ್ಟ್ ಅರೇ ಅಂತೂ ಒಂದ್ ಬಂದೈತ್ರಿ ಸರ್ ಈಗ. ಕಾಮನ್ ಎಲಿಮೆಂಟ್ಸ್? ಹಾ ಸರ್, ಕಾಮನ್ ಎಲಿಮೆಂಟ್ಸ್ ಬರೀಬೋದ್ರಿ. ಓಕೆ, ಸೆಕೆಂಡ್ ಲಾರ್ಜೆಸ್ಟ್? ಎಸ್ ಸರ್. ಹಂಗ ಎಸ್ ಅನ್ಬೇಡ್ರಿ, ಟೆಸ್ಟ್ ತೊಗೊಳ್ತೀನಿ ನಾನು. ಹಾ ಸರ್, ಅರೇ ಆಲ್ಮೋಸ್ಟ್ ಕಂಪ್ಲೀಟ್ ಐತ್ರಿ. ಹ್ಮ್ ನೆಕ್ಸ್ಟ್ ಇನ್ ಬ್ಯಾರೆ ಡೇಟಾ ಸ್ಟ್ರಕ್ಚರ್ಸ್ ನೋಡ್ಕೋಬೇಕ್ರಿ ಸರ್. ಓಕೆ. ಸಿ ಮೇನ್ ಅಂದ್ರ ಇನ್ನು ಈ ಕೋಡಿಂಗ್ ಬರಿತಿದೀವಲ್ಲ, ಇದರಲ್ಲಿ ಇನ್ನೂ ಇದು ಪ್ರೊಫೆಷನಲ್ ಲೆವೆಲ್ ಹೋಗಿಲ್ಲ. ಓಕೆ, ನೆಕ್ಸ್ಟ್ ಒಂದು ಮಾಡ್ಯೂಲ್ ಐತಲ್ಲ, ಪ್ರೊಫೆಷನಲ್ ಕೋಡಿಂಗ್ ಮಾಡ್ಯೂಲ್ ಇದೆ. ಅದ್ರ ಒಳಗಡೆ ವಿ ವಿಲ್ ಡೂ ಲಾಡ್ ಆಫ್ ಎರರ್ ಚೆಕಿಂಗ್. ಈಗ ಸದ್ಯ ನೋಡ್ರಿ, ಇಲ್ಲಿ ಬರೇ ನಾವು ಇದು ಒಂದ ಕಂಡೀಷನ್ ಚೆಕ್ ಮಾಡಾಕ್ತೀವಿ, ಆಯ್ತಾ? ಸೊ ನೀವು ಯಾರ್ಯಾರು ಇಂಟರ್ವ್ಯೂ ಕೊಡ್ತಿದ್ದೀರಲ್ಲ, ಯು ಶುಡ್ ಡೂ ಆಲ್ ದಿಸ್. ಓಕೆ, ವಿಚ್ ಐ ಹ್ಯಾವೆಂಟ್ ಎಟ್ ಟಾಟ್. ಏನಂದ್ರೆ, ಇಫ್ ನಂಬರ್ಸ್ ಈಕ್ವಲ್ಸ್ ಟು ನಲ್, ನಲ್ ಇದ್ರೆ ಏನು ಮಾಡ್ಬಿಡ್ರಿ, ಇಲ್ಲಿ ರಿಟರ್ನ್ -1. ಸೊ ಎನಿ ಇಲ್ಲಿ ಇನ್ಪುಟ್ ಇರುತ್ತಲ್ಲ, ಯು ಆಲ್ವೇಸ್ ಹ್ಯಾವ್ ಟು ಚೆಕ್ ಫಾರ್ ದ ನಲ್ ಕಂಡೀಷನ್. ಓಕೆ, ಅದು ನಲ್ ಐತೇನು, ಅದು ಎಂಟಿ ಐತೇನು, ಇದೇನು ಚೆಕ್ ಮಾಡಾಕ್ತಾರೆ? ಇಲ್ಲಿ ಎಂಟಿ ಐತೇನು ಅಂತ ಚೆಕ್ ಮಾಡಾಕ್ತಾರೆ. ಓಕೆ, ಸೊ ಇನ್ ದ ಇಂಟರ್ವ್ಯೂಸ್ ಮೇಕ್ ಶ್ಯೂರ್ ದಟ್ ಯು ಆರ್ ಡೂಯಿಂಗ್ ಆಲ್ ದೀಸ್ ಚೆಕ್ಸ್. ಈಗ ಇದಕ್ಕೆ ಇದಾಯ್ತು, ನೆಕ್ಸ್ಟ್ ಇನ್ನೊಂದು ಪ್ರೋಗ್ರಾಮ್ ತೋರಿಸ್ತೀನಿ. ಸೊ ಇಲ್ಲಿದು ಮಾಸ್ಟರ್ ಡೇಟಾ ಆಯ್ತಾ? ಸೊ ಇಲ್ಲೂ ಸಹಿತ ಹಂಗ. ಈಗ ಇಲ್ಲೂ ಹೆಂಗಂತಂದ್ರೆ, ಇದು ಪ್ರೋಗ್ರಾಮ್ ಏನು ಮಾಡಾಕ್ತೈತಿ? ವೈಡ್ ರಿಟರ್ನ್ ಮಾಡಾಕ್ತೈತಿ. ಸೊ ವೈಡ್ ಮಾಡಾಕ್ತೈತಿ ಅಂದ್ರೆ, ಇಫ್ ಮಾಸ್ಟರ್ ಅರೇ ಈಕ್ವಲ್ಸ್ ಟು ನಲ್ ಆರ್ ಡೇಟಾ ಈಕ್ವಲ್ಸ್ ಟು ನಲ್, ಆಯ್ತಾ? ಸೊ ಇತ್ತಂದ್ರೆ ದೆನ್ ಯು ಜಸ್ಟ್ ರಿಟರ್ನ್. ಆಮೇಲೆ ಯೂಶಲಿ ನಿಮ್ಗೆ ಇನ್ನೊಂದು ಟಾಪಿಕ್ ಬರುತ್ತೆ, ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಂತಂದು, ಥ್ರೋಯಿಂಗ್ ದ ಎಕ್ಸೆಪ್ಷನ್ಸ್. ಓಕೆ, ಸೊ ಎಕ್ಸೆಪ್ಷನ್ಸ್ ಯೂಶಲಿ ಏನಂತಂದ್ರೆ, ಯು ವಿಲ್ ಥ್ರೋ ದ ಎಕ್ಸೆಪ್ಷನ್, ಥ್ರೋ ನ್ಯೂ ಎಕ್ಸೆಪ್ಷನ್ ಅಂತ ಕ್ಲಾಸ್ ಇರುತ್ತೆ. ಥ್ರೋ ನ್ಯೂ ಎಕ್ಸೆಪ್ಷನ್ ಅಂತ ಮಾಡಿ ಇನ್ವ್ಯಾಲಿಡ್ ಇನ್ಪುಟ್ ಅಂತಂದು ನೀವು ಎಕ್ಸೆಪ್ಷನ್ ಥ್ರೋ ಮಾಡ್ಬೇಕು. ಸೊ ಇದನ್ನು ಟಾಪಿಕ್ ಆಸ್ ಅ ಟಾಪಿಕ್ ಐ ವಿಲ್ ಕವರ್ ಇಟ್. ಅದು ಕವರ್ ಆದ್ಮೇಲೆ ಯೂಸ್ ಮಾಡೋರಂತ. ಬಟ್ ಫಾರ್ ಟೈಮ್ ಬಿಂಗ್ ಯು ಕ್ಯಾನ್ ಡೂ ಲೈಕ್ ದಿಸ್. ಇನ್ವ್ಯಾಲಿಡ್ ಇನ್ಪುಟ್ ಇದ್ದಾಗ ಈ ಥರ ರಿಟರ್ನ್ ಮಾಡ್ರಿ, ಆಯ್ತಾ? ನಲ್ ಚೆಕ್ ಮಾಡ್ರಿ. ಆಮೇಲೆ ಇನ್ನೊಂದು ಏನಂತಂದ್ರೆ, ಈಗ ಎಮ್ ಟಿ ಇತ್ತಂದ್ರೆ
ಆಯ್ತಾ. ಸೊ ಇಲ್ಲಿ ಕೌಂಟ್ ಡೇಟಾ ಡಾಟ್ ಲೆಂತ್. ಸೊ ಡೇಟಾ ಡಾಟ್ ಲೆಂತ್ ಮಾಡಿದ್ವಿ. ಈಗ ಇದು ಡೇಟಾ ಡಾಟ್ ಲೆಂತ್ ಇದು ನಿಮ್ದು ಇನ್ನೊಂದು ಅರೇ ಸಣ್ಣದಿತ್ತಂದ್ರೆ ದೆನ್ ಯು ಡೋಂಟ್ ಹ್ಯಾವ್ ಟು ಡೂ ಆಲ್ ದಿಸ್ ಲೂಪ್. ಸೊ ಈ ತರ ಎಲ್ಲ ಬೌಂಡ್ರಿ ಕಂಡೀಷನ್ಸ್ ಅಂಡ್ ಆಲ್ ನೀವು ಯಾರ್ಯಾರು ಇಂಟರ್ವ್ಯೂ ಕೊಡೋಕೆ ಶುರು ಮಾಡಿದಿರಲ್ಲ, ಪ್ಲೀಸ್ ಮೇಕ್ ಶ್ಯೂರ್ ಯು ಡೂ ದಟ್. ನಾ ಇನ್ನ ಕವರ್ ಮಾಡಿಲ್ಲ ಅದನ್ನ, ಬಟ್ ದೀಸ್ ಆರ್ ಆಲ್ ಇಂಪಾರ್ಟೆಂಟ್. ಓಕೆ. ಬೈನರಿ ಸರ್ಚ್ ಎಷ್ಟು ಜನರಿಗೆ ಬರೆಯಕ್ಕೆ ಬರ್ತಿದೆ ಈಗ ನೋಡ್ದೆ? ನಿಧಿ ಬೈನರಿ ಸರ್ಚ್ ಬರೀತೀರಿ? ನಿಧಿ ಅಂಡ್ ಆಲ್ ತ್ರೀ ಆಫ್ ಯು whom I talked with. ಎಸ್ ಸರ್. ವಿತೌಟ್ ಮಿಸ್ಟೇಕ್ ಬರೀತೀರಿ? ಎಸ್ ಸರ್. ಹೌದು ಸರ್. ವಿತೌಟ್ ಮಿಸ್ಟೇಕ್, ಎನಿ ಸಿಂಗಲ್ ಮಿಸ್ಟೇಕ್? ಹೌದು. ಇನ್ನೊಂದು ಸರ್, ಯೂನಿಕ್ ಎಲಿಮೆಂಟ್ ಅಲ್ಲಿ ಸೊ ನಾವು ಅದನ್ನ ಕೌಂಟು ಇದು ಮಾಡ್ಬೇಕಂದ್ರೆ ಅದು ಯಾವ ತರ ಮಾಡ್ಬೇಕು, ನಾನು ಸಪರೇಟ್ ಇನ್ನೊಂದು ಮತ್ತೆ ಫಂಕ್ಷನ್ ಬರ್ಬಿಟ್ಟು ಮಾಡಿದ್ದೆ. ಬಟ್ ಇನ್ನೊಂದ್ರಲ್ಲಿ ನೋಡಿದೆ ವಿತಿನ್ ಸೇಮ್ ಫಂಕ್ಷನ್ ಅಲ್ಲೇ ಯೂನಿಕ್ ಎಲಿಮೆಂಟ್ ಪ್ರಿಂಟ್ ಮಾಡಿ ಅದು ಎಷ್ಟು ಟೈಮು ಲೈಕ್ ಇದು ಇದೆ ಯೂನಿಕ್ ಎಲಿಮೆಂಟ್ ಎಷ್ಟು ಟೈಮ್ ಇದಾಗಿದೆ, ಆಮೇಲೆ ಡೂಪ್ಲಿಕೇಟ್ ಇದ್ದಿದ್ದು ಹೌ ಮೆನಿ ಟೈಮ್ಸ್ ಇಟ್ ಗಾಟ್ ಡೂಪ್ಲಿಕೇಟ್ ಕೌಂಟ್. ಸೊ ಅದು ಸ್ವಲ್ಪ ಅದನ್ನ ಮಾಡಕ್ ಒಂದು ಡೇಟಾ ಸ್ಟ್ರಕ್ಚರ್ ಬರುತ್ತೆ, ಹೆಸರು ಕೇಳಿರಿ, ಇದು ಡಿಕ್ಷನರಿ ಅಂತ. ಪೈಥಾನ್ ಅಲ್ಲಿ ಇದೆ. ಸೊ ಡಿಕ್ಷನರಿ ಒಳಗ ಯು ಹ್ಯಾವ್ ಸಮಥಿಂಗ್ ಕಾಲ್ಡ್ ಕೀ ಅಂಡ್ ವ್ಯಾಲ್ಯೂ. ಆಯ್ತಾ, ಕೀ ಅಂಡ್ ವ್ಯಾಲ್ಯೂ. ಸೊ ಇಲ್ಲಿ ಏನ್ ಮಾಡ್ಬೇಕಂದ್ರೆ ನೀವು ಡಿಕ್ಷನರಿ ಡಿಕ್ಲೇರ್ ಮಾಡಿ ಆ ಎಲಿಮೆಂಟ್ ಅನ್ನ ಅಲ್ಲಿ ಹಾಕೋದು ಅದಕ್ಕೆ. ಓಕೆ. ಸೊ ಲೆಟ್ಸ್ ಎ ರಿಸಲ್ಟ್ ಡಾಟ್ ಆಡ್. ಆಯ್ತಾ, ಫಸ್ಟ್ ಅದು ಕೀ ಹಾಕೋದು, ಆಮೇಲೆ ಅದರದ್ದು ಕೌಂಟ್, ಇನಿಷಿಯಲ್ ಕೌಂಟ್ ಎಷ್ಟು 1 ಅಂತ ಹಾಕೋದು. ಆಯ್ತಾ, ಅದಾದ್ಮೇಲೆ ಏನ್ ಮಾಡೋದು ಅಂದ್ರೆ ನೆಕ್ಸ್ಟ್ ಟೈಮ್ ಆ ನಂಬರ್ ಸಿಕ್ಕಾಗ ಅಲ್ಲಿ ಆ ರಿಸಲ್ಟ್ನಾಗ ಐತೇನಂತ ನೋಡ್ಬೇಕು. ಇಫ್ ರಿಸಲ್ಟ್ ಡಾಟ್ ಕಂಟೇನ್ಸ್ ಕೀ. ಆಯ್ತಾ, ಅದು ಕೀ ಇತ್ತು ಅಂದ್ರೆ ಏನ್ ಮಾಡ್ಬೇಕು, ನೀವು ಅಲ್ಲಿ ಅದರದ್ದು ವ್ಯಾಲ್ಯೂ ತಗೋಬೇಕು ಫಸ್ಟ್. ಆಯ್ತಾ, ಕೌಂಟ್ ಇಸ್ ಈಕ್ವಲ್ ಟು ರಿಸಲ್ಟ್ ಅಲ್ಲಿ ಆ ಕೀ ಪಾಸ್ ಮಾಡಿ ಅದನ್ನ ತಗೋಬೇಕು. ನಾನೀಗ ಬರೀ ಸೂಡೋ ಕೋಡ್ ತೋರಿಸ್ತಿದ್ದೀನಿ. ಆಯ್ತಾ, ಆಮೇಲೆ ಕೌಂಟ್ ಇಸ್ ಈಕ್ವಲ್ ಟು ಕೌಂಟ್ ಪ್ಲಸ್ 1 ಮಾಡಬೇಕು. ಆಮೇಲೆ ವಾಪಸ್ ಅದನ್ನ ಏನ್ ಮಾಡ್ಬೇಕು, ಮತ್ತೆ ಹೊಳ್ಳಿ ಡಿಕ್ಷನರಿಗೆ ಹಾಕ್ಬಿಡ್ಬೇಕು, ರಿಸಲ್ಟ್ಸ್ ಡಾಟ್ ಆಡ್ ಕೀ ಕೌಂಟ್ ಅಂತ. ಅದು ಡಿಕ್ಷನರಿ ಒಳಗಡೆ ಇದ್ರೆ. ಆಯ್ತಾ, ಡಿಕ್ಷನರಿ ಒಳಗೆ ಇರ್ಲಿಲ್ಲ ಅಂದ್ರೆ ದೆನ್ ವಾಟ್ ಯು ಹ್ಯಾವ್ ಟು ಡು ಎಲ್ಸ್ ಮಾಡಿ ದೆನ್ ಯು ಜಸ್ಟ್ ಆಡ್ ದಟ್ ಆಸ್ ಅ ನ್ಯೂ ಎಂಟ್ರಿ. ಅವಾಗ ಹೆಂಗೆ, ರಿಸಲ್ಟ್ ಡಾಟ್ ಆಡ್ ಕೀ 1 ಅಂತ ಈ ತರ. ಸೊ ಫೈನಲಿ ನಿಮಗೆ ಡಿಕ್ಷನರಿ ಒಳಗೆ ಎವ್ರಿ ನಂಬರ್ದು ಎಷ್ಟೆಷ್ಟು ಕೌಂಟ್ ಇದೆ ಅಂತ ಬರುತ್ತೆ. ವಿತೌಟ್ ದಿಸ್ ಅದರ್ ಡೇಟಾ ಸ್ಟ್ರಕ್ಚರ್ ಡಿಕ್ಷನರಿ, ಬಟ್ ಬೇಸಿಕ್ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಸ್ವಲ್ಪ ಲಿಟಲ್ ಬಿಟ್ ಕಾಂಪ್ಲೆಕ್ಸ್ ಆಗುತ್ತೆ. ಯಾಕೆ ಪ್ರಾಬ್ಲಮ್ ಆಗುತ್ತಂದ್ರೆ ನೀವು ಮಲ್ಟಿಪಲ್ ವ್ಯಾಲ್ಯೂಸ್ ಕೌಂಟ್ ಇಡಬೇಕಲ್ಲ. ಸೊ ಹೌ ಮೆನಿ ವೇರಿಯಬಲ್ಸ್ ವಿಲ್ ಡಿಕ್ಲೇರ್. ಆಮೇಲೆ ನೀವು ಲಿಂಕ್ಡ್ ಲಿಸ್ಟ್ ಬೇರೆ ಏನೇ ಯೂಸ್ ಮಾಡಿದ್ರಿ ಅಂತ ತಿಳ್ಕೊರಿ, ಟೈಮ್ ಕಾಂಪ್ಲೆಕ್ಸಿಟಿ ಜಾಸ್ತಿ ಆಗುತ್ತೆ. ಸೊ ಲೆಟ್ಸ್ ಟಾಕ್ ಅಬೌಟ್ ಟೈಮ್ ಕಾಂಪ್ಲೆಕ್ಸಿಟಿ ಟುಡೇ. ಓಕೆ, ಟೈಮ್ ಕಾಂಪ್ಲೆಕ್ಸಿಟಿ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತ. ಯಾರಿಗಾದ್ರೂ ಏನಾದರೂ ಡೌಟ್ ಇದೆ, ಕ್ವಶನ್ ಇದೆ, ಪೀಪಲ್ ಹೂ ಆರ್ ಆನ್ ಕಾಲ್? ನೀವು ಯಾರು ಡೌಟ್ ಕೇಳಿಲ್ಲ ಅಂದ್ರೆ ವಿಲ್ ಮೂವ್ ಟು ಟೈಮ್ ಕಾಂಪ್ಲೆಕ್ಸಿಟಿ. ಕಂಟೆಂಟ್ ಹೆಂಗ್ ಅನಿಸ್ತಿದೆ? ಎನಿ ಫೀಡ್ಬ್ಯಾಕ್ ಆನ್ ದ ಇದು ಕಂಟೆಂಟು, ಡೆಪ್ತು, ಕೋಡು, ವರ್ಕ್ಶಾಪ್ಸು? ನಿಮ್ಗೆ ಮೇನ್ ಅಂದ್ರೆ ನಿಮ್ಗೆ ಕೋಡಿಂಗ್ ಬರ್ಬೇಕಾಯ್ತಾ. ನಿಮ್ಗೆ ಕೋಡಿಂಗ್ ಬಂದಿಲ್ಲ ಅಂದ್ರೆ ವಾಟ್ ಎವರ್ ಎಫರ್ಟ್ ದಟ್ ಮೀ ಅಂಡ್ ಮೈ ಟೀಮ್ ಇಸ್ ಪುಟ್ಟಿಂಗ್, ನೋ, ಅದಕ್ಕೆ ಇಟ್ ವೋಂಟ್ ಬಿ ವರ್ತ್ ಇಟ್. ಆಯ್ತಾ, ಸೊ ದಟ್ ಈಸ್ ವೈ ನಿಮ್ಗೆ ಅಗೇನ್ ಆ್ಯಂಡ್ ಅಗೇನ್ ನಾನು ಕೇಳ್ತಾ ಇರೋದು ಏನಂದ್ರೆ, ಈಗ ನಿಮ್ಮಲ್ಲಿ ಯಾರಿಗೆ ಕೋಡಿಂಗ್ ಕಷ್ಟ ಆಗ್ತಿದೆ ಅಂದ್ರೆ, ನಮ್ಮ ಕೋರ್ಸ್ ನೋಡ್ತಾ ಇದ್ರು ಕೋಡಿಂಗ್ ಬರ್ತಾ ಇಲ್ಲ ಸರ್, ಇನ್ನೂ ನನಗೆ ಕಷ್ಟ ಆಗ್ತಿದೆ ಅಂತ ಯಾರಾದರೂ ಇದ್ದೀರಾ? ನೀವು ಇದು ಮಾಡ್ಕೋಬೇಡಿ, ಏನಂತಾರೆ, ಡೋಂಟ್ ಫೀಲ್ ಶೈ ಆರ್ ಡೋಂಟ್ ಫೀಲ್ ಅಯ್ಯೋ ಇಷ್ಟು ಜನ ಇದ್ದಾರೆ ಹೆಂಗೆ ಹೇಳಿ ಅಂತ. ಆಯ್ತಾ, ಐ ಆಮ್ ಲೈಕ್ ಯುವರ್ ಟೀಚರ್ ಆರ್ ಎಲ್ಡರ್ ಬ್ರದರ್. ನೀವು ನನ್ನ ಎದುರುಗಡೆ ಹೇಳಿಲ್ಲ ಅಂದ್ರೆ ಯಾರಿಗೆ ಹೇಳ್ತೀರಾ? ಹಾ, ಡಾಟಾ ಟೈಪ್ ಅಲ್ಲಿ ಸೈನ್ಡ್ ಅಂಡ್ ಅನ್ಸೈನ್ಡ್. ಓಕೆ ಭಾವನಾ ಅವರೇ, ಡೆಫಿನೆಟ್ಲಿ ವಿಲ್ ಕವರ್ ದಟ್. ಈ ನಿಮಗೆ ಕ್ವಶನ್ ಸಂಗಪ್ಪ ಅವರು, ಪ್ಲೀಸ್ ಎಕ್ಸ್ಪ್ಲೇನ್ ಅಬೌಟ್ ಟೈಮ್ ಕಾಂಪ್ಲೆಕ್ಸಿಟಿ. ಓಕೆ, ವಿಲ್ ಡೂ ಟೈಮ್ ಕಾಂಪ್ಲೆಕ್ಸಿಟಿ, ವಿಲ್ ಡೆಫಿನೆಟ್ಲಿ ಡೂ ಟುಡೇ. ಆಯ್ತಾ, ಅಂಡ್ ಭಾವನಾ ಇಸ್ ಆಸ್ಕಿಂಗ್ ಸೈನ್ಡ್ ಅಂಡ್ ಅನ್ಸೈನ್ಡ್. ಭಾವನಾ ಅವರೇ, ಒಂದ್ಸರಿ Q&A ಅಲ್ಲಿ ಹೇಳಿದ್ದೀನಿ, ಬಟ್ ಐ ವಿಲ್ ರಿಪೀಟ್ ಇಟ್ ಬ್ರೀಫ್ಲಿ. ಓಕೆ, ಸೊ ಲೆಟ್ ಸ್ಟಾರ್ಟ್ ದೆನ್. ಯಾವ ಕ್ವಶನ್ ಇಲ್ಲ ಅಂದ್ರೆ, ಯಾವ ಕ್ವಶನ್ ಇಲ್ಲ ಅಂದ್ರೆ ಎರಡು ಅರ್ಥ. ಒಂದು, ಎಲ್ಲ ಅರ್ಥ ಆಗ್ತಿದೆ ಅಂದಂಗೆ, ಇಲ್ಲ ಅಂದ್ರೆ ಏನು ಅರ್ಥ ಆಗ್ತಿಲ್ಲ ಅಂದಂಗೆ. ಓಕೆ, ಲೆಟ್ ಸ್ಟಾರ್ಟ್. ಐ ಆಮ್ ಹೋಪಿಂಗ್ ನಿಮ್ಗೆ ಅರ್ಥ ಆಗ್ತಿದೆ, ಅದಕ್ಕೆ ನೀವು ಕ್ವಶನ್ ಕೇಳ್ತಿಲ್ಲ ಅಂತ. ಲೆಟ್ ಸ್ಟಾರ್ಟ್. ಸೊ ಟೈಮ್ ಕಾಂಪ್ಲೆಕ್ಸಿಟಿ ಅಂದ್ರೆ ಏನು? ಐ ವಿಲ್ ಗಿವ್ ಯು ಒನ್ ಅನಾಲಜಿ. ಆಯ್ತಾ, ಏನ್ ಅನಾಲಜಿ ಅಂದ್ರೆ, ನೀವು ಇದಕ್ಕೆ ಹೋಗಿರ್ತೀರಲ್ಲ, ಎಲ್ಲಂತಾರೆ ಶಾಪ್ಸ್ಗೆಲ್ಲ ಹೋಗಿರ್ತೀರಲ್ಲ,
ಅಲ್ಲಿ ಯು ಸಿ ವೇಯಿಂಗ್ ಮಷಿನ್, ಎಷ್ಟು ಕೆ ಜಿ ಇದೆ ಅಥವಾ ಎಷ್ಟು ಲೀಟರ್ ಇದೆ, ರೈಟ್? ಸೊ ಯು ಸಿ ಮೆಜರಿಂಗ್ ಡಿವೈಸಸ್. ಮೆಜರಿಂಗ್ ಡಿವೈಸ್. ಸೊ ಮೆಜರಿಂಗ್ ಡಿವೈಸ್ ಅಲ್ಲಿ ಯು ಕ್ಯಾನ್ ಕಂಪೇರ್ ಈಗ ಅಂದ್ರೆ ನೀವು ಇದು ಎಷ್ಟು 1 kg ಇದೆನಾ ಅಥವಾ 2 kg ಇದೆನಾ, ರೈಟ್? ಯು ಕ್ಯಾನ್ ಡೂ ದಿಸ್ ಇಸ್ ಒನ್. ಅನದರ್ ಥಿಂಗ್ ಈಸ್, ನೀವು ಈಗ ಒಲಿಂಪಿಕ್ಸ್ ಎಲ್ಲ ಈ ಸ್ಟಾಪ್ ವಾಚ್ ಯೂಸ್ ಮಾಡ್ತಾರೆ, ನೋಡಿದಿರಲ್ಲ? ಯು ಹ್ಯಾವ್ ಅ ಸ್ಟಾಪ್ ವಾಚ್. ಸೊ ಹಿಯರ್ ವಿ ಆರ್ ಮೆಜರಿಂಗ್ ವೇಟ್ ಅಂಡ್ ಹಿಯರ್ ವಿ ಆರ್ ಮೆಜರಿಂಗ್ ವಾಟ್? ವಿ ಆರ್ ಮೆಜರಿಂಗ್ ಟೈಮ್. ಓಕೆ, ಎನಿ ಮೆಜರಿಂಗ್ ಡಿವೈಸ್ ಇದೆ. ವಾಟ್ ಈಸ್ ದ ಪರ್ಪಸ್ ಆಫ್ ಮೆಜರಿಂಗ್ ಡಿವೈಸ್? ವಾಟ್ ಈಸ್ ದ ಮೇನ್ ಪರ್ಪಸ್ ಆಫ್ ಮೆಜರಿಂಗ್ ಡಿವೈಸ್? ಯಾರು ಹೇಳ್ತೀರಿ ಆನ್ಸರ್? ವಾಟ್ ಈಸ್ ದ ಮೇನ್ ಪರ್ಪಸ್? ಮಾತಾಡಿ. ಇದು ಯು ಕ್ಯಾನ್ ಅನ್ಮ್ಯೂಟ್ ಅಂಡ್ ಗೌತಮ್ ಅನ್ಮ್ಯೂಟ್ ಮಾಡ್ಬೋದು, ಅವರು ಮಾಡ್ಬೋದಾ? ಯು ಆಲ್ ಕ್ಯಾನ್ ಅನ್ಮ್ಯೂಟ್ ಅಂಡ್ ಟಾಕ್. ಓಕೆ, ಸೊ ವಾಟ್ ಈಸ್ ದ ಮೇನ್ ಪರ್ಪಸ್ ಆಫ್ ಮೆಜರಿಂಗ್ ಡಿವೈಸ್? ತುಂಬಾ ಸಿಂಪಲ್ ಕ್ವಶನ್ ಇದೆ. ಇಟ್ ಇಸ್ ನಾಟ್ ಎ ಟ್ರಿಕ್ ಕ್ವಶನ್. To have a healthier Taking competition. measurement. Taking measurement. But what is the intent of measuring? How much time it has taken or how much kilo? The intent of measuring is correct? See, race ಅಲ್ಲಿ ಯು ಆರ್ ಮೆಜರಿಂಗ್ ಟೈಮ್. ಏನು ಎದಕ್ಕೆ ಮೆಜರ್ ಮಾಡ್ತಿದ್ದೀರಿ? ಯಾರು ಫಾಸ್ಟ್ ಇದಾರೆ ಅಂತ ನೋಡಕ್ ತಾನೆ. ಸೊ ವಾಟ್ ಆರ್ ಯು ಡೂಯಿಂಗ್? ಯು ಆರ್ ಕಂಪೇರಿಂಗ್, ಕರೆಕ್ಟ್? ಈಗ 1 kg ಕಲ್ಲು ಇಟ್ಬಿಟ್ಟು ನೀವು ಮೆಜರ್ ಮಾಡ್ತಿದ್ದೀರಾ. ಯು ಆರ್ ಟ್ರೈಂಗ್ ಟು ಸಿ 1 kg ಇದು 1 kg ಇದೆನಾ? ಇಫ್ 1 kg ಇದ್ರೆ ದೇ ಆರ್ ಚಾರ್ಜಿಂಗ್ ಯು ಫಾರ್ ದಟ್ 1 kg, ರೈಟ್? ಸೊ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ ಈಸ್ ಕಂಪ್ಯಾರಿಸನ್. ಒನ್ ಸೆಕೆಂಡ್. ಸೊ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ ಈಸ್ ಕಂಪ್ಯಾರಿಸನ್. ನೀವು ಯಾರು ಫಾಸ್ಟ್ ಇದ್ದಾರೆ, ಯಾರು ಸ್ಲೋ ಇದ್ದಾರೆ, ಯಾರು ಜಾಸ್ತಿ ಎತ್ತರಕ್ಕೆ ಹಾರ್ತಾ ಇದ್ದಾರೆ, ಯಾರು ಜಾಸ್ತಿ ಫಾಸ್ಟ್ ಆಗಿ ಸ್ವಿಮ್ ಮಾಡ್ತಿದ್ದಾರೆ. ಸೊ ಟು ಡೂ that, what you need a device and you compare and you have at some time as a unit to compare, right? ಸೊ ಈಗ ಈ ಒಂದು ಪ್ರೋಗ್ರಾಮ್ ಅನ್ನ ಇಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಅನ್ನೋ ಒಂದು ಪ್ರೋಗ್ರಾಮ್ ಅನ್ನ ನಾವು 4 ರೀತಿ ಸಾಲ್ವ್ ಮಾಡ್ಬೋದು. ಸೆಕೆಂಡ್ ಲಾರ್ಜೆಸ್ಟ್ ಪ್ರಾಬ್ಲಮ್ ಎಲ್ಲರೂ ನೋಡಿದ್ದೀರಿ, ಎಲ್ಲರಿಗೂ ಗೊತ್ತಿದೆ ಪ್ರಾಬ್ಲಮ್ ಏನಂತ. ಇಲ್ಲ ಅಂದ್ರೆ ಯು ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ದಿಸ್. ಯಾರಿಗಾದ್ರೂ ಇದು ಸೆಕೆಂಡ್ ಲಾರ್ಜೆಸ್ಟ್ ಪ್ರಾಬ್ಲಮ್ ನೀವು ನೋಡಿಲ್ಲ, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನೀವು ಕ್ಯಾನ್ ಯು ಮೆಸೇಜ್ ಆರ್ ರೈಸ್ ಯುವರ್ ಹ್ಯಾಂಡ್? ಎಲ್ಲರಿಗೂ ಗೊತ್ತಿದ್ರೆ ಐ ವಿಲ್ ನಾಟ್ ಎಕ್ಸ್ಪ್ಲೇನ್. ಎವ್ರಿಬಡಿ ನೋಸ್ ಸೆಕೆಂಡ್ ಲಾರ್ಜೆಸ್ಟ್ ಪ್ರೋಗ್ರಾಮ್ ನಮ್ಮ ವರ್ಕ್ಶಾಪ್ ಅಲ್ಲಿ ಇರೋದು. ಯಾರಿಗಾದ್ರೂ ಗೊತ್ತಿಲ್ವಾ ಇದು ಸೆಕೆಂಡ್ ಲಾರ್ಜೆಸ್ಟ್ ಪ್ರೋಗ್ರಾಮ್ ಏನಿದೆ ಅಂತ? ಎವ್ರಿಬಡಿ ಹ್ಯಾಸ್ ಸೀನ್ ದ ಪ್ರೋಗ್ರಾಮ್, ಬಟ್ ಇಲ್ಲ ಅಲ್ಲ ನಮ್ಮ ಎಕ್ಸೆಲ್ ಶೀಟ್ ಅಲ್ಲಿ ಇನ್ನು ಸುಮಾರು ಜನ, ದೇರ್ ಆರ್ ಮೆನಿ ಪೀಪಲ್ ಹೂ ಆರ್ ನಾಟ್ ಇವನ್ ಕ್ರಾಸಿಂಗ್ 50%. ಓಕೆ, ಎನಿವೆ ಫಾರ್ ಸೇಕ್ ಆಫ್ ಕಂಪ್ಲೀಟ್ನೆಸ್ ಲೆಟ್ ಮಿ ಎಕ್ಸ್ಪ್ಲೇನ್ ವಾಟ್ ಈಸ್ ಸೆಕೆಂಡ್ ಲಾರ್ಜೆಸ್ಟ್ ಅಂತ, ಆಯ್ತಾ? ಸೊ ವಾಟ್ ಈಸ್ ಸೆಕೆಂಡ್ ಲಾರ್ಜೆಸ್ಟ್ ಪ್ರಾಬ್ಲಮ್? ಇದೇನಂದ್ರೆ ಈ ತರ ಒಂದು ಅರೆ ಇದೆ. ಓಕೆ, ಸೊ ಈ ಅರೆಯಲ್ಲಿ ವಿಚ್ ಇಸ್ ದ ಲಾರ್ಜೆಸ್ಟ್ ಎಲಿಮೆಂಟ್? ದಿಸ್ ಇಸ್ ದ ಲಾರ್ಜೆಸ್ಟ್. ವಾಟ್ ಈಸ್ ದ ಸೆಕೆಂಡ್ ಲಾರ್ಜೆಸ್ಟ್? The second largest is this one. Okay. So ಈಗ ನಮ್ದು ವರ್ಕ್ಶಾಪ್ ತೊಳಗ there is a code for it. Okay, I'll directly show you the code how this has been done. ಸೊ ಇಲ್ಲಿ ನೋಡ್ರಿ, ಇದು ಒಂದು ಅಲ್ಗೋರಿದಮ್. ಇದು ಕೋಡ್ ಕಾಣ್ತಿದೆ ಅಲ್ಲ ಕ್ಲೀನ್ ಆಗಿ? ಐ ವಿಲ್ ಮೇಕ್ ಇಟ್ ಫಾಂಟ್ಸ್ ಸ್ವಲ್ಪ ದೊಡ್ಡದು ಮಾಡೋಣ, ತಡೀರಿ ಒಂದು ನಿಮಿಷ. ಓಕೆ,
1 second. Let me open Java. Print unique, second largest. ಆಯ್ತಾ? ಸೊ ಇಲ್ಲಿದೆ. ಕೋಡ್ ಕಾಣ್ತಿದೆಯಲ್ಲ ಎಲ್ಲರಿಗೂ? ಸೆಕೆಂಡ್ ಲಾರ್ಜೆಸ್ಟ್. ಯು ಆರ್ ಏಬಲ್ ಟು ಸಿ ದ ಕೋಡ್? ಇನ್ನೊಂದು ಸ್ವಲ್ಪ ದೊಡ್ಡದು ಬೇಕಾ ಫಾಂಟ್? ಬಟ್ ದೊಡ್ಡದು ಮಾಡಿದ್ರೆ ಅದು ಐ ಕೆನಾಟ್ ರೈಟ್ ದ ಇದು ಮಾರ್ಕರ್. ಓಕೆ. ಸೊ ಈಗ ಈ ಕ್ವಶನ್ ಒಳಗಡೆ ಆಯ್ತಾ, ಇದು ಎಷ್ಟು ಫಾಸ್ಟ್ ಇದೆ ಅಥವಾ ಎಷ್ಟು ಸ್ಲೋ ಇದೆ ಅಂತ ಇದನ್ನ ನಾವು ಮೆಜರ್ ಮಾಡ್ಬೇಕು. ಇದೊಂದು ಕೋಡ್ ಐತಿ ಆಯ್ತಾ. ಈ ತರ ಇನ್ನು ಬೇರೆ 3 ಟೆಕ್ನಿಕ್ ಇದಾವೆ. ಒಂದು ಟೆಕ್ನಿಕ್ ಇನ್ನೊಂದು ಏನಿದೆ, ಇದನ್ನ ಸಾರ್ಟ್ ಮಾಡಿ ಮಾಡೋದು. ಇನ್ನೊಂದು ಟೆಕ್ನಿಕ್ ಏನಿದೆ, ಮೊದಲು ಫಸ್ಟ್ ಲಾರ್ಜೆಸ್ಟ್ ಕಂಡು ಹಿಡಿದು ಆಮೇಲೆ ಸೆಕೆಂಡ್ ಲಾರ್ಜೆಸ್ಟ್ ಕಂಡು ಹಿಡಿಯೋದು. ಓಕೆ, ಈ ತರ ಬೇರೆ ಬೇರೆ ಸೊಲ್ಯೂಷನ್ಸ್ ಇದಾವೆ. ಸೊ ಹೌ ಟು ನೋ ವೆದರ್ ದಿಸ್ ಇಸ್ ಫಾಸ್ಟ್ ಆರ್ ದ ಸಾರ್ಟಿಂಗ್ ಇಸ್ ಫಾಸ್ಟ್? ಹೆಂಗ್ ಮಾಡ್ತೀರಿ? ಒಂದು ವೇ ಏನು ಅಂದ್ರೆ, ನಾವೊಂದು ಕಂಪ್ಯೂಟರ್ ತಗೊಂಡು ಆ ಕಂಪ್ಯೂಟರ್ದಾಗ ಈ ತರ ಒಂದು ಕೋಡ್ ಬರೋದು, ಅದಕ್ಕೊಂದು 10,000 ನಂಬರ್ ಕೊಟ್ಟು ಅದು ಎಷ್ಟು ಟೈಮ್ ತಗೊಳುತ್ತಂತ ಸ್ಟಾಪ್ ವಾಚಿಂದ ಅಥವಾ ಕೋಡ್ ಬರೋದು ಮೆಜರ್ ಮಾಡ್ಬೋದು ಆಯ್ತಾ. ನೆಕ್ಸ್ಟ್ ಇನ್ನೊಂದು ರೀತಿ ಕೋಡ್ ಬರೋದು, ಮತ್ತು ಆ ಕಂಪ್ಯೂಟರ್ನಾಗ ರನ್ ಮಾಡಿ ಮತ್ತು ನಾವು ಕೋಡಲ್ಲಿನೇ ಟೈಮ್ ಕ್ಯಾಪ್ಚರ್ ಅಥವಾ ಸ್ಟಾಪ್ ವಾಚ್ ಯೂಸ್ ಮಾಡಿ ಮಾಡ್ಬೋದು. ಕರೆಕ್ಟಾ? ಸೊ ಲೆಟ್ಸ್ ಸೇ ದಿಸ್ ಟುಕ್ 10 ಸೆಕೆಂಡ್ ದೊಡ್ಡ ನಂಬರ್ಗೆ ಆಯ್ತಾ. ಲೆಟ್ಸ್ ಸೇ 1 ಮಿಲಿಯನ್ ನಂಬರ್ ಕೊಡ್ತಿದ್ದೀವಿ ಅನ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಿದ್ವಿ, ಬೇರೆ ಥರ ಕೋಡ್ ಬರೆದ್ವಿ, ಅದು ಮಾಡಿದಾಗ ಅದು 12 ಸೆಕೆಂಡ್ ತೊಳಿತು. ಇದು ಸಾರ್ಟ್ ಮಾಡಿದ್ವಿ ಅನ್ಕೊಳ್ಳಿ, ಸಾರ್ಟ್ ಮಾಡಿದಾಗ ಅದು 15 ಸೆಕೆಂಡ್ ತೊಳಿತು. 15 ಸೆಕೆಂಡ್ ತೊಗೊಳ್ತಾ ಆಯ್ತಾ, ಫಾರ್ 1 ಮಿಲಿಯನ್ ಇನ್ಪುಟ್, 1 ಮಿಲಿಯನ್ ನಂಬರ್ ಇನ್ಪುಟ್ಸ್. ಹಾಂ, ಸೊ ನಿಮ್ಗೆ ಗೊತ್ತಾಯ್ತು ಏನಂದ್ರೆ ದಿಸ್ ಇಸ್ ಫಾಸ್ಟ್ ಆ್ಯಂಡ್ ಸಾರ್ಟ್ ಮಾಡೋದು ಸ್ಲೋ ಅಂತ ಗೊತ್ತಾಯ್ತು. ಓಕೆ, ನಾವು ಇದನ್ನು ಕಂಪೇರ್ ಮಾಡಬೇಕು ಅಂದ್ರೆ ನಿಮ್ಗೆ ಅದೇ ಕಂಪ್ಯೂಟರ್ ಇರಬೇಕು, ಅದರಲ್ಲಿ ಅದೇ ಪ್ರೋಗ್ರಾಮ್ಸ್, ಅಂದ್ರೆ ಬೇರೆ ಏನು ರನ್ ಆಗ್ತಿರಬಾರ್ದು, ಇದಷ್ಟೇ ರನ್ ಆಗ್ತಿರ್ಬೇಕು, ಬೇರೆ ಏನು ಇಂಟರ್ಫರೆನ್ಸ್ ಇರಬಾರ್ದು. ಕರೆಕ್ಟಾ? ಯು ನೀಡ್ ಎಕ್ಸಾಕ್ಟ್ಲಿ ಸೇಮ್ ಕಂಪ್ಯೂಟ್ರಿಗೆ. ಹೆಂಗೆ ವೇ ಮಾಡೋ ಮಷಿನ್ ಇರ್ತಾವಲ್ರಿ ಕಾಯಿಪಲ್ಲೆ ಅಂಗಡಿಯಾಗ ಅಥವಾ ಪೆಟ್ರೋಲ್ ಪಂಪ್ನಾಗ ನೀವು ಪೆಟ್ರೋಲ್ ಬಿಡ್ತೀರಲ್ಲ, ಅದನ್ನೆಲ್ಲ ಏನು ಮಾಡ್ತಾರಂದ್ರೆ ಗೌರ್ಮೆಂಟ್ದೊಂದು ಡಿಪಾರ್ಟ್ಮೆಂಟ್ ಇರ್ತೈತಿ. ಆ ಡಿಪಾರ್ಟ್ಮೆಂಟ್ದವ್ರು ಏನು ಮಾಡ್ತಾರಂದ್ರೆ ರ್ಯಾಂಡಮ್ ಆಗಿ ರೇಡ್ ಮಾಡ್ತಿರ್ತಾರ ಅಂಗಡಿಗಳಿಗೆ, ಪೆಟ್ರೋಲ್ ಪಂಪ್ಗೆ, ಆಮೇಲೆ ಫ್ಯಾಕ್ಟ್ರಿ ರೇಡ್ ಮಾಡ್ತಿರ್ತಾರೆ. ರೇಡ್ ಮಾಡಿ ಚೆಕ್ ಮಾಡ್ತಾರ, ಇದು 1 ಲೀಟರ್ ಅಂದ್ರೆ 1 ಲೀಟರ್ ಬರ್ತೈತೆ ಇಲ್ಲ ಅಂತ. ಅದೇನೋ ಬರಲಿಲ್ಲ ಅಂದ್ರೆ ಅವ್ರ ಲೈಸೆನ್ಸ್ ರದ್ದು ಮಾಡ್ತಾರ, ಅವ್ರ ಮೇಲೆ ಹೆವಿ ಫೈನ್ ಹಾಕ್ತಾರ. ಅಷ್ಟೆಲ್ಲ ಮಾಡಿದ್ರು ಎಷ್ಟೊಂದು ಚೀಟಿಂಗ್ ಆಗತ್ತೆ ವರ್ಲ್ಡ್ನಾಗ ಆಯ್ತಾ, ಮೆಜರಿಂಗ್ ಒಳಗೆ. ನಾವು ಫಾರ್ ದ ಕಂಪ್ಯೂಟರ್ ಟು ನೋ ವೆದರ್ ದ ಪ್ರೋಗ್ರಾಮ್ ಇಸ್ ಫಾಸ್ಟ್ ಆರ್ ಸ್ಲೋ, ಶುಡ್ ವಿ ಡೂ ದ್ಯಾಟ್ ಅಪ್ರೋಚ್? ಏನಂದ್ರೆ ಒಂದು ವೇಯಿಂಗ್ ಮೆಷಿನ್ ಥರ ಒಂದು ಕಂಪ್ಯೂಟರ್ ಮಾಡಿ, ನೀವು ನಿಮ್ಮ ಪ್ರೋಗ್ರಾಮ್ ಫಾಸ್ಟ್ ಐತೆ ಸ್ಲೋ ಐತೆ ನೋಡಾಕಿ ಮಷಿನ್ದಾಗ ಹಾಕಿ ರನ್ ಮಾಡ್ರಿ, ಆಮೇಲೆ ಮೆಜರ್ ಮಾಡ್ರಿ. ಹಂಗೆ ಮಾಡಿದ್ರೆ ಕಾಸ್ಟ್ಲಿ ಆಗುತ್ತಲ್ಲ, ಇಟ್ ವಿಲ್ ಬಿ ಟು ಎಕ್ಸ್ಪೆನ್ಸಿವ್. ಬಿಕಾಸ್ ಫಸ್ಟ್ ಆ ಹಾರ್ಡ್ವೇರ್ ಮಾಡ್ಬೇಕು, ಮಾಡಿ ಅದನ್ನು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು, ಮತ್ತು ಅದನ್ನು ಚೆಕ್ ಮಾಡಕ್ಕೆ ಮತ್ತು ಆಫೀಸರ್ಸ್ಗಳು ಗೌರ್ಮೆಂಟ್ ಎಲ್ಲ ಇನ್ವಾಲ್ವ್ ಆಗ್ಬೇಕಾಗ್ತೈತಿ. ಕರೆಕ್ಟ್? ಬಟ್ ವಿ ಡೋಂಟ್ ಹ್ಯಾವ್ ಟು ಡೂ ದ್ಯಾಟ್. ಸೊ ಕಂಪ್ಯೂಟರ್ ಸೈಂಟಿಸ್ಟ್ಸ್ ಇದ್ದವರು, ದೇ ಕೇಮ್ ಅಪ್ ವಿತ್ ಅ ಕಾನ್ಸೆಪ್ಟ್ ಕಾಲ್ಡ್ ಟೈಮ್ ಕಾಂಪ್ಲೆಕ್ಸಿಟಿ. ಅವ್ರೇನಂದ್ರೆ ಇಷ್ಟೆಲ್ಲ ಮಾಡೋದು ಬೇಡ, ಇಷ್ಟೆಲ್ಲ ತಲೆ ಕೆಡಿಸ್ಕೋದು ಬೇಡ. If our purpose is to know which code will run fast or slow, then we don't need a machine. We can do it through some mathematical functions, mathematical notation ಇಂದ ಮಾಡಬಹುದು. ಸೊ ಅದನ್ನೇ ಏನಂತಾರ, ಟೈಮ್ ಕಾಂಪ್ಲೆಕ್ಸಿಟಿ ಅಂತಾರ. ಓಕೆ, ಅರ್ಥ ಆಯ್ತಾ ಟೈಮ್ ಕಾಂಪ್ಲೆಕ್ಸಿಟಿ ಎದಕ್ಕೆ ಬಂತಂತ? ಇಸ್ ಇಟ್ ಕ್ಲಿಯರ್? Yes, sir. ಓಕೆ, Yes, sir. ನಾವು ಲೆಟ್ ಸಿ ಇದ್ರದ್ದು ಟೈಮ್ ಕಾಂಪ್ಲೆಕ್ಸಿಟಿ ಕಂಡು ಹಿಡಿಯೋಣ. ಓಕೆ, ಈಗ ಇಲ್ಲಿ ಎಷ್ಟು ಎಲಿಮೆಂಟ್ಸ್ ಅದಾವ, n ಎಲಿಮೆಂಟ್ಸ್ ಅದಾವ ಅಂತ ತಿಳ್ಕೊರಿ. ಓಕೆ, ಲೆಟ್ಸ್ ಇಮ್ಯಾಜಿನ್ ದಟ್ ದೇರ್ ಆರ್ n ಎಲಿಮೆಂಟ್ಸ್. ಈಗ ಈ n ಎಲಿಮೆಂಟ್ಸಿಗಲ್ಲಿ ಈ ಫಾರ್ ಲೂಪ್ ಅಬ್ಸರ್ವ್ ಮಾಡ್ರಿ ಇಲ್ಲಿ. ಸೊ ಈ ಫಾರ್ ಲೂಪ್ನಾಗ ನಾವೇನ್ ಮಾಡ್ತಿದೀವಿ, ಆ n ಎಲಿಮೆಂಟ್ಸ್ ಅನ್ನ ಒಂದೊಂದೇ ಸ್ಕ್ಯಾನ್ ಮಾಡತ್ತೇವಿ. ಕರೆಕ್ಟಾ? ಸೊ ಈ ಲೂಪ್ ಇದೆಯಲ್ಲ, ಈ ಲೂಪ್ ಎಷ್ಟು ಸರಿ ರನ್ ಆಗುತ್ತೆ ಹೇಳ್ರಿ? ಇದು ಹೌ ಮೆನಿ ಟೈಮ್ಸ್ ಇಟ್ ವಿಲ್ ರನ್ ದಿಸ್ ಲೂಪ್? Based on the number of elements. 10 times? 10 times number of elements. It will run n times, correct?
n ಟೈಮ್ಸ್ ರನ್ ಆಗತ್ತಲ್ಲ ಇದು. ಸೊ ದ ಟೈಮ್ ಕಾಂಪ್ಲೆಕ್ಸಿಟಿಯನ್ನ ಬರೆಯೋ ನೊಟೇಷನ್ಗೆ ಏನಂತಾರೆ ಅಂದ್ರೆ ಬಿಗ್ ಓ ನೊಟೇಷನ್ ಅಂತಾರೆ. ಕೇಳಿದಿರಾ ಹೆಸರು ಬಿಗ್ ಓ ನೊಟೇಷನ್? ಸೊ ಈ ಅಲ್ಗೋರಿದಮ್ ಇದೆಯಲ್ಲ, ಈ ಅಲ್ಗೋರಿದಮ್ಗೆ ಟೈಮ್ ಕಾಂಪ್ಲೆಕ್ಸಿಟಿ ಇಲ್ಲಿ ಲೂಪ್ ಎನ್ ಸರಿ ರನ್ ಆಗತ್ತೆ. ಸೊ ದ ಟೈಮ್ ಕಾಂಪ್ಲೆಕ್ಸಿಟಿ ಆಫ್ ದಿಸ್ ಈಸ್ ಬಿಗ್ ಓ ಆಫ್ ಎನ್. ಈ ತರ ಬರೀತಾರೆ. ಇಟ್ಸ್ ಅ ಫಂಕ್ಷನ್, ಬೇಸಿಕ್ಲಿ ಮ್ಯಾಥಮೆಟಿಕಲ್ ಫಂಕ್ಷನ್ ತರ. ಸೊ ಬಿಗ್ ಓ ಆಫ್ ಎನ್ ಅಂತ ಬರೀತಾರೆ ಇದಕ್ಕೆ. ಬಿಕಾಸ್ ಎನ್ ಎಲಿಮೆಂಟ್ಸ್ ಇದ್ರೆ ದಿಸ್ ಲೂಪ್ ವಿಲ್ ರನ್ ಎನ್ ಟೈಮ್ಸ್. ಅರ್ಥ ಆಯ್ತಾ? ನಾವು ಲೆಟ್ ಮಿ ಶೋ ಯು ಎಕ್ಸಾಂಪಲ್ ಫಾರ್ ಎನ್ ಸ್ಕ್ವೇರ್. ಆಯ್ತಾ? ಲೆಟ್ ಸಿ ಎನ್ ಸ್ಕ್ವೇರ್ ಎಕ್ಸಾಂಪಲ್ ನೋಡೋಣ. ಒಂದು ನಮ್ದು ವರ್ಕ್ಶಾಪ್ ಅಲ್ಲಿ ಯಾವ್ದು ಎನ್ ಸ್ಕ್ವೇರ್ ಇದೆ ಹೇಳ್ರಿ, ಗೆಸ್ ಮಾಡ್ರಿ ನೋಡೋಣ. ಬೈನರಿ ಸರ್ಚ್ ಇಲ್ಲ, ಬೈನರಿ ಸರ್ಚ್ ಎನ್ ಸ್ಕ್ವೇರ್ ಇಲ್ಲ. Quadratic equation. Common elements, sir. Common Huh? elements. Common numbers, common elements, sir. ವೆರಿ ಗುಡ್. ಕಾಮನ್ ಎಲಿಮೆಂಟ್ಸ್ ಇಸ್ ಎನ್ ಸ್ಕ್ವೇರ್ ಅಂಡ್ ಪ್ರಿಂಟ್ ಯುನಿಕ್ ಎಲಿಮೆಂಟ್ಸ್ ಇಸ್ ಆಲ್ಸೋ ಎನ್ ಸ್ಕ್ವೇರ್. ಆಯ್ತಾ? ಇದು ತೋರಿಸ್ತೀನಿ ಇದು ಎನ್ ಸ್ಕ್ವೇರ್ ಹೆಂಗಂತ. ಒನ್ ಸೆಕೆಂಡ್, ನನಗೆ ರೈಟಿಂಗ್ ಈಗ ಜಾಗ ಬೇಕು. ಇಲ್ಲಿ ಇದು ಫೈಲ್ಸ್ ತಗೊಂಡ್ ಬರೋಣ. ಓಕೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಇದು ಯಾವುದು? ಪ್ರಿಂಟ್ ಯುನಿಕ್ ಎಲಿಮೆಂಟ್ಸ್. ಓಕೆ. ಸೊ ಇಲ್ಲಿ ನಂಬರ್ಸ್ ಎಷ್ಟಿದಾವೆ? ಎನ್ ಇದಾವೆ. ಕರೆಕ್ಟಾ? ನಾವು ಈ ಫಾರ್ ಲೂಪ್ ಇದೆಯಲ್ಲ, ದಿಸ್ ಫಾರ್ ಲೂಪ್ ಈಸ್ ಫ್ರಮ್ 0 to n. ಸೊ ಇಲ್ಲಿ ಏನಾಯ್ತು? ಇದು ಒಂದು ಓ ಆಫ್ ಎನ್ ಆಯ್ತು ಇಲ್ಲಿ. ಓಕೆ. ಸಾರಿ, ಇಲ್ಲಿದೆ ಫಸ್ಟ್ ಲೂಪ್, ಇಲ್ಲಿದೆ ಓ ಆಫ್ ಎನ್, ಇಲ್ಲಿದೆ. ಓಕೆ. ಈ ಪ್ರತಿಯೊಂದು ಎಲಿಮೆಂಟ್ ಅನ್ನ ನಾವು ವಿ ಆರ್ ಕಂಪೇರಿಂಗ್ ವಿತ್ ಆಲ್ ದ ರಿಮೈನಿಂಗ್ ಎಲಿಮೆಂಟ್ಸ್. ಕರೆಕ್ಟಾ? ಸೊ ಇಲ್ಲಿ ಎನ್ ಎಲಿಮೆಂಟ್ಸ್ ಇದೆ. ಆ ಪ್ರತಿಯೊಂದು ಎಲಿಮೆಂಟ್ ಅನ್ನ ವಿ ಆರ್ ಅಗೇನ್ ಕಂಪೇರಿಂಗ್ ವಿತ್ ದ ಅದರ್ ಎನ್ ಎಲಿಮೆಂಟ್ಸ್. ಸೊ ನಂಬರ್ ಆಫ್ ಕಂಪ್ಯಾರಿಸನ್, ಈಗ ಉದಾಹರಣೆಗೆ 5 ಎಲಿಮೆಂಟ್ ಇತ್ತು ಅನ್ಕೊಳ್ಳಿ. ಇಲ್ಲಿ ಮೇಲೆ 5 ಸರಿ ಲೂಪ್ ರನ್ ಆಗುತ್ತಿದ್ದು. ಇದೊಂದು ಕಲರ್ ಅಲ್ಲಿ ಇದನ್ನ ಮಾಡೋಣ. ಆಯ್ತಾ? ಇದು ಬ್ಲ್ಯಾಕ್ ಕಲರ್ ಅಲ್ಲಿ. ಸೊ ಇದು ಬ್ಲ್ಯಾಕ್ ಕಲರ್ ಅಲ್ಲಿ ಈ ಲೂಪ್ 5 ಸರಿ ರನ್ ಆಗುತ್ತೆ. ಆಮೇಲೆ ಪ್ರತಿಯೊಂದು ಲೂಪ್ ಅಲ್ಲಿ ಈ ಚಿಕ್ಕ ಲೂಪ್ ಇದೆಯಲ್ಲ, ಒಳಗಡೆ ಇರೋ ಚಿಕ್ಕ ಲೂಪ್, ಇದು ಪ್ರತಿಯೊಂದು ಸರಿಗೂ ಇದು 5 ಟೈಮ್ಸ್ ರನ್ ಆಗುತ್ತೆ. ಸೊ 5 into 5 ಎಷ್ಟಾಯ್ತು? 25 ಆಯ್ತಾ? ಸೊ ಟೋಟಲ್ ಇಲ್ಲಿರೋ ಕೋಡು, ಈ ಒಳಗಡೆ ಇರೋ ಫಾರ್ ಲೂಪ್ ಅಲ್ಲಿರೋ ಕೋಡು 25 ಸರಿ ರನ್ ಆಗುತ್ತೆ. ಕರೆಕ್ಟಾ? ಆರ್ ಯು ಗೆಟಿಂಗ್ ಇಟ್? ಎಸ್ ಸರ್. ಸೊ ಇದರದ್ದು ಟೈಮ್ ಕಾಂಪ್ಲೆಕ್ಸಿಟಿ ಏನಂತಾರೆ? ಇದನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತಾರಂದ್ರೆ ಓ ಆಫ್ ಎನ್ ಇಂಟು ಓ ಆಫ್ ಎನ್ ವಿಚ್ ಇಸ್ ಈಕ್ವಲ್ ಟು ಬಿಗ್ ಓ ಆಫ್ ಎನ್ ಸ್ಕ್ವೇರ್. ಸೊ ನೀವು ಒಂದು ಪ್ರಶ್ನೆ ಕೇಳ್ಬೋದು ಇಲ್ಲಿ, ಸರ್ ಇಲ್ಲಿ ಒಳಗಡೆ ಇಲ್ಲಿ ಬರೀ ಈಗ 4 ಲೈನ್ ಕೋಡ್ ಇದೆ. ಇಲ್ಲಿ 4 ಲೈನ್ ಕೋಡ್ ಇದೆ ಬರೀ ಇಲ್ಲಿ 50 ಲೈನ್ ಇರ್ಬೋದು, 100 ಲೈನ್ ಇರ್ಬೋದು. ಸೊ ನೀವೊಂದು ಪ್ರೋಗ್ರಾಮ್ ಅಲ್ಲಿ ಈ ತರ ಬರ್ದಿದ್ದೀರಾ, 100 ಲೈನ್ ಬರ್ದಿದ್ದೀರಾ. ಇನ್ನೊಂದರಲ್ಲಿ ಬರೀ 10 ಲೈನ್ ಬರ್ದಿದ್ದೀರಾ. ಬಟ್ ಒಂದೇ ಸರಿ ಇದು 10 ಲೈನ್ ಇದೆ ಒಳಗಡೆ, ಓ ಆಫ್ ಎನ್ ಸ್ಕ್ವೇರ್ ಇದೆ. ಇನ್ನೊಂದರಲ್ಲಿ 100 ಲೈನ್ ಇದೆ ಬಟ್ ಓ ಆಫ್ ಎನ್ ಇದೆ. ಸೊ ಹಂಗಿದ್ರೆ ಹೌ ಡು ಯು ಕಂಪೇರ್ ಅಂತ ಕೇಳ್ಬೋದಲ್ಲ. ಈ ಒಳಗಡೆ ಇರೋ ಲೈನ್ ಏನು ಮಹತ್ವನೇ ಇಲ್ವಾ ಹಂಗಿದ್ರೆ? ಡು ಯು ಹ್ಯಾವ್ ದಿಸ್ ಡೌಟ್? Yes, sir. ಸೊ ಬರೀ ಲೂಪ್ ನೋಡ್ತಿದ್ದಾರೆ ಮತ್ತು ಒಳಗಡೆ ಕೋಡ್ದು ಏನು, ಕೋಡ್ ಒಳಗಡೆ ಮತ್ತು ಅದ್ರದ್ದು ಟೈಮ್ ತಗೊಳತ್ತಲ್ಲ. ಇಲ್ಲಿ ಒಳಗಡೆ ನಾನು 50 ಲೈನ್ ಕೋಡ್ ಬರೆದ್ಬಿಟ್ರೆ ಲೂಪ್ ಒಳಗಡೆ, ಥಿಂಕ್ ಮಾಡಿ. ಯಾಕೆ ಆ ಥರ? ವೈ ಇಟ್ ಈಸ್ ಲೈಕ್ ದಿಸ್? ಐ ವಿಲ್ ಎಕ್ಸ್ಪ್ಲೇನ್ ದಟ್. ಓ ಆಫ್ ಎನ್ ಸ್ಕ್ವೇರ್ ಅರ್ಥ ಆಯ್ತಾ? ನಾವು ಈ ತರ Yes, sir. ಹಾ. ಇಲ್ಲಿ ಲೂಪ್ಸ್ ಎಲ್ಲ ಇತ್ತು, ನೀವು ಎಕ್ಸ್ಪ್ಲೇನ್ ಮಾಡಿದ್ರಿ. ಬಟ್ ವಿತೌಟ್ ಎನಿ ಲೂಪ್ಸ್, ಬೇರೆ ಇಫ್ ಕಂಡೀಷನ್ ಆ ತರ ಇದ್ದಾಗ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತಾರೆ? ವೆರಿ ಗುಡ್ ಕ್ವಶನ್.
I'll go there. You have to understand that one. That is super important. ಸೊ ಏನು ಅಬ್ಸರ್ವ್ ಮಾಡಿ ಅಂದ್ರೆ ಇಲ್ಲಿರೋ ಲೈನ್ ಇದೆಯಲ್ಲ, ಈ ಲೈನ್ಗಳು ಆಯ್ತಾ, ಈ ಲೈನ್ಗಳಿಗೆ ಎಕ್ಸಿಕ್ಯೂಷನ್ ಟೈಮ್ ಇದೆಯಲ್ಲ, ದಟ್ ಈಸ್ ಕಾನ್ಸ್ಟಂಟ್. ಕಾನ್ಸ್ಟಂಟ್ ಅನ್ನ O(1) ಅಲ್ಲಿ ರಿಪ್ರೆಸೆಂಟ್ ಮಾಡ್ತಾರೆ. ಸೊ ಏನಂದ್ರೆ ಇಲ್ಲಿ ಒಳಗಡೆ ಇರೋ ಕೋಡು ಆಯ್ತಾ, ಇದು ಕೋಡು ಈ ಎನ್ ವ್ಯಾಲ್ಯೂ ಮೇಲೆ, ಅಂದ್ರೆ ಎಷ್ಟು ನಂಬರ್ಸ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗಲ್ಲ, ಬರೀ ಫಾರ್ ಲೂಪ್ ಮಾತ್ರ ಡಿಪೆಂಡ್ ಆಗುತ್ತೆ. ಅಥವಾ ಈ ಫಾರ್ ಲೂಪ್ ಹೊರಗಡೆ ಇರೋದು ಒಂದು ಕೋಡ್ ಇದೆ ಅಂತ ಅನ್ಕೊಳ್ಳಿ. ಈಗ ನಿಮಗೆ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ, ಫಾರ್ ಲೂಪ್ ಹೊರಗಡೆ ಇರೋದು ಆಯ್ತಾ. ಲೆಟ್ ಸಿ ಸಮ್ ಎಕ್ಸಾಂಪಲ್ ವೇರ್ ಇಟ್ ಇಸ್ ಔಟ್ಸೈಡ್ ದ ಫಾರ್ ಲೂಪ್ ಆಯ್ತಾ. ಓಕೆ, ಇಲ್ಲಿದೆ ಅಲ್ಲ ಈಗ ಈ ಕೋಡು. ಈ ಕೋಡು ನಿಮ್ದು ಎನ್ 100 ಇದ್ರು ಅಥವಾ 1000 ಇದ್ರು ಅಥವಾ ಮಿಲಿಯನ್ ಇದ್ರು 10 ಮಿಲಿಯನ್ ಇದ್ರು ಏನಾದ್ರೂ ಡಿಫ್ರೆನ್ಸ್ ಆಗುತ್ತಾ ಇದಕ್ಕೆ? ಇದ್ರ ಎಕ್ಸಿಕ್ಯೂಷನ್ ಟೈಮ್ ಏನಾದ್ರೂ ಡಿಫ್ರೆನ್ಸ್ ಆಗುತ್ತಾ ಇದ್ರದ್ದು ಇಲ್ಲಿಂದ ಇಲ್ಲಿದು? ನಲ್ ಚೆಕ್ ಮಾಡ್ತೀರಲ್ಲ ನೀವು, 1 ಎಲಿಮೆಂಟ್ ಇರಲಿ, 100 ಇರಲಿ, 1000 ಇರಲಿ, 10,000 ಇರಲಿ, ಇದು ಎಷ್ಟು ಸರಿ ಎಕ್ಸಿಕ್ಯೂಟ್ ಆಗುತ್ತೆ? ಒನ್ ಟೈಮ್ ಅಲ್ಲ. ನೀವು ಎಷ್ಟೇ ವ್ಯಾಲ್ಯೂ ವ್ಯಾಲ್ಯೂ ಎಷ್ಟೇ ಆಗಿದ್ರು ಸಹಿತ 1 to 1 ಮಿಲಿಯನ್ ಇರಲಿ ಆಯ್ತಾ, ಅಥವಾ 1 ಬಿಲಿಯನ್ ಇರಲಿ, ಇದು ರನ್ ಆಗೋದು ಎಷ್ಟು ಸರಿ? ಒನ್ ಟೈಮ್. ಸೊ ಒನ್ ಟೈಮ್ ಅಂದ್ರೆ ಏನಾಯ್ತು? ಕಾನ್ಸ್ಟಂಟ್ ಟೈಮ್ ಅನ್ನ ಏನಂತ ಬರೀತಾರೆ? ಬಿಗ್ ಆಫ್ 1 ಅಂತ ಬರೀತಾರೆ. ಬಟ್ ಈ ಎನ್ ವ್ಯಾಲ್ಯೂ ಮೇಲೆ ಈ ಲೂಪ್ ಇದೆ ಅಲ್ಲ, ಈ ಲೂಪ್ ಎಷ್ಟು ಸರಿ ಎಕ್ಸಿಕ್ಯೂಟ್ ಆಗುತ್ತಂತ ಚೇಂಜ್ ಆಗುತ್ತೆ. ಸೊ ದಟ್ ಈಸ್ ವೈ ಈ ತರ ಕಾನ್ಸ್ಟಂಟ್ ಇನ್ಸ್ಟ್ರಕ್ಷನ್ಸ್ ಇದ್ರೆ ಅದನ್ನ ಆಸ್ ಅ ಕಾನ್ಸ್ಟಂಟ್ ಯೂಸ್ ಮಾಡ್ತಾರೆ, ಆಮೇಲೆ ಅದನ್ನ ಇಗ್ನೋರ್ ಮಾಡ್ತಾರೆ. ಸೊ ಇದ್ರದ್ದು ಟೈಮ್ ಕಾಂಪ್ಲೆಕ್ಸಿಟಿ ಮಾಡುವಾಗ O(n) ಪ್ಲಸ್ O(1) ಇವು ಎರಡೂದ್ರಲ್ಲಿ ಇಂಪ್ಯಾಕ್ಟ್ ಯಾರಿಂದ ಜಾಸ್ತಿ ಇದೆ? O(n) ಇಂದ. ಸೊ ಅವಾಗ ಇದನ್ನ ಇಗ್ನೋರ್ ಮಾಡ್ತಾರೆ. ಇದನ್ನ ಇಗ್ನೋರ್ ಮಾಡಿ ಬರೀ ಇದ್ರ ಟೈಮ್ ಕಾಂಪ್ಲೆಕ್ಸಿಟಿ O(n) ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಸೊ ಉದಾಹರಣೆಗೆ ಇಫ್ ದ ರಿಕ್ವೇಶನ್ ಈಸ್ O(n)² ಪ್ಲಸ್ 2 ಒಂದು ಕಾನ್ಸ್ಟಂಟ್ ಇತ್ತು ಅನ್ಕೊಳ್ಳಿ, ಈ ಕಾನ್ಸ್ಟಂಟ್ ಅನ್ನ ಬಿಟ್ಬಿಡ್ತಾರೆ. ಅಥವಾ ಉದಾಹರಣೆಗೆ O(n)² ಪ್ಲಸ್ n ಇತ್ತು, O(n) ಇತ್ತು ಅನ್ಕೊಳ್ಳಿ, ಅವಾಗ್ಲೂ ಸಹಿತ ಆ n ಬಿಟ್ಬಿಡ್ತಾರೆ, ಮೇನ್ O(n)². ಬಿಕಾಸ್ ಏನಾಗುತ್ತೆ ಅಂದ್ರೆ ಯು ಆಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ನಿಮ್ಗೊಂದು ಎಕ್ಸೆಲ್ ಶೀಟ್ ಅಲ್ಲಿ ಇದು ಮಾಡಿ ತೋರಿಸ್ತೀನಿ ಆಯ್ತಾ, ಒಂದು ಟೇಬಲ್ ಮಾಡಿ ತೋರಿಸ್ತೀನಿ. ಲೆಟ್ಸ್ ಸಿ ಇಟ್. ಎಕ್ಸೆಲ್ ಶೀಟ್ ಕಾಣ್ತಾ ಇದೆ ಅಲ್ಲ ನಿಮಗೆಲ್ಲ? ಓಕೆ, ಸೊ ಈಗ ಲೆಟ್ಸ್ ಸೇ ಒಂದು ಎಲಿಮೆಂಟ್ ಇದ್ರೆ ನಾವು ಇಲ್ಲಿ ಕಾಂಪ್ಲೆಕ್ಸಿಟಿ ಅಂತ ಬರೆಯೋಣ ಆಯ್ತಾ, ಟೈಮ್ ಕಾಂಪ್ಲೆಕ್ಸಿಟಿ. ಇಲ್ಲೇನಂತ ಬರೋಣ? ಆಕ್ಚುಯಲ್ ಟೈಮ್ ಅಂತ ಬರೆಯೋಣ ಆಯ್ತಾ. ಸೊ ಇನಿಷಿಯಲಿ ಟೈಮ್ ಕಾಂಪ್ಲೆಕ್ಸಿಟಿ ಬಿಗ್ ಆಫ್ 1 ಆಯ್ತಾ. ಸೊ ಬಿಗ್ ಆಫ್ 1 ಅಲ್ಲಿ ಇದು ವ್ಯಾಲ್ಯೂ 1 ಇದೆ. ಸೊ ಆಕ್ಚುಯಲ್ ಟೈಮ್ ಏನಾಗುತ್ತೆ? 1 ಆಗುತ್ತೆ ಆಯ್ತಾ. ಇಲ್ಲಿ ಏನಾದ್ರು 100 ಇದ್ರೆ ಏನಾಗುತ್ತೆ? ಇದು ಬಿಗ್ ಆಫ್ 100 ಆಗುತ್ತೆ. ಬಟ್ ದಿಸ್ ಇಸ್ ಆಲ್ಸೋ ಸ್ಟಿಲ್ ಏನು? ಕಾನ್ಸ್ಟಂಟ್ ಟೈಮ್ ಆಯ್ತಾ. ಸೊ ಅವಾಗ ಇದು 100 ಸೆಕೆಂಡೇ ತಗೊಳುತ್ತೆ. ಓಕೆ, ಬಟ್ ಅದೇ ಏನಾದ್ರು O(n)² ಇತ್ತು, 1 ಇತ್ತು, ನಿಮ್ದು ಟೈಮ್ ಕಾಂಪ್ಲೆಕ್ಸಿಟಿ 2 ಫಾರ್ ಲೂಪ್ ಯೂಸ್ ಮಾಡಿದ್ರಿ ಆಯ್ತಾ, O(n)² ಇತ್ತು ಅನ್ಕೊಳ್ಳಿ. ಸೊ 1 ಇಂಟು 1 ಎಷ್ಟು? 1 ಇಂಟು 1 1 ಆದ್ರೆ 10 ಇತ್ತು ಅನ್ಕೊಳ್ಳಿ. 10ಗೆ O(n)² ಅಂದಾಗ ಏನಾಗುತ್ತೆ? 10 ಇಂಟು 10 ಎಷ್ಟಾಗುತ್ತೆ ಅವಾಗ? 100 ಆಗುತ್ತೆ. ಓಕೆ, 100 ಇದ್ರೆ 100 ಇಂಟು 100 ಅವಾಗ ಏನಾಗುತ್ತೆ? 10,000 ಆಗುತ್ತೆ.
1000 ಇದ್ದಾಗ ಏನಾಗುತ್ತೆ? 1 ಮಿಲಿಯನ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡಿ O ಆಫ್ n ಸ್ಕ್ವೇರ್ ಇದ್ದಾಗ ಏನಾಗ್ತಿದೆ? ಟೈಮ್ ಏನಾಗ್ತಿದೆ? ಎಕ್ಸ್ಪೋನೆನ್ಷಿಯಲಿ ಇನ್ಕ್ರೀಸ್ ಆಗ್ತಾ ಇದೆ. ಎಕ್ಸ್ಪೋನೆನ್ಷಿಯಲಿ ಇನ್ಕ್ರೀಸ್ ಅಂದ್ರೆ ಹೆಂಗ್ ಗೊತ್ತಾ? ಎಕ್ಸ್ಪೋನೆನ್ಷಿಯಲ್ ಗ್ರಾಫ್ ಓದಿದ್ದೀರಾ? ನೆನಪಿದೆನಾ ಹೈಸ್ಕೂಲಲ್ಲಿ ಅಥವಾ ಇದರಲ್ಲಿ? ಎಕ್ಸ್ಪೋನೆನ್ಷಿಯಲ್ ಗ್ರಾಫ್ ನೆನಪಿದೆ ನಿಮ್ಗೆ ಎಲ್ಲರಿಗೂ? ಹೆಂಗಿರುತ್ತೆ Yes, sir. ಎಕ್ಸ್ಪೋನೆನ್ಷಿಯಲ್ ಗ್ರಾಫ್? ತೋರಿಸ್ಲಾ? ಎಕ್ಸ್ಪೋನೆನ್ಷಿಯಲ್ ಗ್ರಾಫ್ ಹೆಂಗಿರುತ್ತೆ ನೋಡೋಕೆ? ಈ ತರ ಒಂದು ಗ್ರಾಫ್ ಡ್ರಾ ಮಾಡಿ, ಆಯ್ತಾ? ಇದೇನು ಟೈಮ್, ಇದು ಆಯ್ತಾ? ದಿಸ್ ಇಸ್ ಟೈಮ್, ಇದು ಕೌಂಟ್ n ವ್ಯಾಲ್ಯೂಸ್, ಇದು ಆಯ್ತಾ? ದಿಸ್ ಇಸ್ ಟೈಮ್. ಸೊ ಎಕ್ಸ್ಪೋನೆನ್ಷಿಯಲ್ ಗ್ರಾಫ್ ಹೆಂಗಿರುತ್ತೆ? ಈ ತರ ಇರುತ್ತೆ. ಹಿಂಗೆ ಹೋಗ್ಬಿಟ್ಟು ಹಿಂಗೆ ಏರ್ಬಿಡುತ್ತೆ ಒಮ್ಮೆ, ಹಿಂಗೆ ಹಾಕಿ ಸ್ಟಿಕ್ ತರ. ಸೊ ಇದಕ್ಕೆ ಏನಂತಾರೆ? ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಅಥವಾ ಎಕ್ಸ್ಪೋನೆನ್ಷಿಯಲ್ ಗ್ರಾಫ್. ಇದು ಉದಾಹರಣೆಗೆ O ಆಫ್ n ಸ್ಕ್ವೇರ್. ಇನಿಷಿಯಲಿ ಏನಾಗುತ್ತೆ? ಈಗ 1 ಅಥವಾ 1 2 3 4 5 ಇದ್ದಾಗ ಇಷ್ಟೇ ಗ್ರೋ ಆಗ್ತಿರುತ್ತೆ. ಆಮೇಲೆ ಸಂಖ್ಯೆ ದೊಡ್ಡದಾದಂಗೆ ಈ ತರ ಮೇಲ್ ಹೋಗ್ಬಿಡುತ್ತೆ. ಸೊ ವೆನ್ ಯು ಆರ್ ಮೆಜರಿಂಗ್ ಅಲ್ಗೋರಿದಮ್ ಎಷ್ಟು ಗಟ್ಟಿ ಇದೆ ಅಥವಾ ಎಷ್ಟು ಫಾಸ್ಟ್ ಇದೆ ಅಂತ, ಯು ಆರ್ ಮ್ಯಾಥಮೆಟಿಕಲಿ ಕಂಪ್ಯೂಟಿಂಗ್. ಈ ಗ್ರಾಫ್ ಹಿಂಗಿರುತ್ತಾ? ಲೀನಿಯರ್ ಗ್ರಾಫ್ ಹೆಂಗಿರುತ್ತೆ ಹೇಳಿ? ಲೀನಿಯರ್ ಗ್ರಾಫ್ ಹಿಂಗಿರುತ್ತೆ, ಆಯ್ತಾ? ಇದು ಲೀನಿಯರ್ ಗ್ರೋತ್. ಸೊ ಲೀನಿಯರ್ ಗ್ರಾಫ್ಗೆ ಟೈಮ್ ಕಾಂಪ್ಲೆಕ್ಸಿಟಿ ಏನು? O ಆಫ್ n. ಅಂದ್ರೆ ನಿಮ್ಮ ಎಲಿಮೆಂಟ್ಸ್ 10 ಇದ್ರೆ 10 ಸೆಕೆಂಡ್ ತಗೊಳುತ್ತೆ, 100 ಇದ್ರೆ 100 ಸೆಕೆಂಡ್ ತಗೊಳುತ್ತೆ, 1000 ಇದ್ರೆ 1000 ಸೆಕೆಂಡ್ ತಗೊಳುತ್ತೆ, 10,000 ಇದ್ರೆ 10,000 ಸೆಕೆಂಡ್ ತಗೊಳುತ್ತೆ. ಸೊ ದಟ್ ಒನ್ ಈಸ್ ದಿಸ್ ಒನ್, ಲೀನಿಯರ್ O ಆಫ್ n. ಓಕೆ, ಕಾನ್ಸ್ಟಂಟ್ ಹೆಂಗಿರುತ್ತೆ? ಅಂದ್ರೆ ಸ್ಟ್ರೇಟ್ ಲೈನ್. ನಿಮ್ದು ಎಷ್ಟೇ ನಂಬರ್ ಬಂದ್ರು ಸ್ಟ್ರೇಟ್ ಅಷ್ಟೇ. 10,000 ಎಲಿಮೆಂಟ್ ಇರಲಿ, ಎಷ್ಟೇ ಇದ್ರು ಸ್ಟೇಟ್ ಇರುತ್ತೆ. ದಿಸ್ ಇಸ್ ಕಾನ್ಸ್ಟಂಟ್ ಟೈಮ್ ಅಂಡ್ O ಆಫ್ 1. ಸೊ ನೀವು ಬರಿತಾ ಇರೋ ಅಲ್ಗೋರಿದಮ್ ಅನ್ನ ಇದು ಫಾಸ್ಟ್ ಇದೇನೋ ಸ್ಲೋ ಇದೇನೋ ಅಂತ ಕಂಡು ಹಿಡಿಬೇಕು ಅಂದ್ರೆ, ಅಲ್ಗೋರಿದಮ್ಲಿ ಆ ಕೋಡ್ ನೋಡ್ಬಿಟ್ಟು ಯು ಶುಡ್ ಥಿಂಕ್, ಈ ವ್ಯಾಲ್ಯೂ n ವ್ಯಾಲ್ಯೂ ಚೇಂಜ್ ಆದಂಗೆ ಇದ್ರದ್ದು ಇಲ್ಲಿ ವ್ಯಾಲ್ಯೂ ಹೆಂಗ್ ಚೇಂಜ್ ಆಗುತ್ತೆ, ಅದನ್ನ ಒಂದು ಗ್ರಾಫ್ ಅಲ್ಲಿ ನಾನು ಪ್ಲಾಟ್ ಮಾಡಿದ್ರೆ ಯಾವ ತರ ಗ್ರಾಫ್ ಬರುತ್ತೆ? ಎಕ್ಸ್ಪೋನೆನ್ಷಿಯಲ್ ಬರುತ್ತಾ? ಈ O ಆಫ್ n ಸ್ಕ್ವೇರ್ ಗಿಂತಾನು ಇನ್ನೂ ಕೆಟ್ಟದಾಗಿರೋ ಅಲ್ಗೋರಿದಮ್ ಅಂದ್ರೆ ಯಾವುದು? ಇನ್ನೂ ಕೆಟ್ಟದಾಗಿರೋದು ಯಾವುದು? n cube ಹಾ, n ಕ್ಯೂಬ್. ಆಮೇಲೆ log n. ಹಾ, ಲಾಗ್ ಎನ್ ಅಲ್ಲ. ಲಾಗ್ ಎನ್ ಎಲ್ಲಿ ಬರುತ್ತೆ ಗೊತ್ತಾ? ಲಾಗ್ ಎನ್ ನೀವು ಎರಡುದ್ರ ಮಧ್ಯದಲ್ಲಿ ಬರುತ್ತೆ. n ಸ್ಕ್ವೇರ್ O n ಇಲ್ಲಿ ಬರುತ್ತೆ ಲಾಗ್ ಎನ್, ಆಯ್ತಾ? ಇಲ್ಲಿ ಬರುತ್ತೆ ಲಾಗ್ ಎನ್. ಲಾಗ್ ಎನ್ ಈಸ್ ಬಿಟ್ವೀನ್ n ಸ್ಕ್ವೇರ್ ಅಂಡ್ ಸಾರಿ ಲಾಗ್ ಎನ್ ಈಸ್ ಲೆಸ್ ದೆನ್ O ಆಫ್ n. ನಾನು ಬೈನರಿ ಸರ್ಚ್. ಸೊ ಈಗ n ಸ್ಕ್ವೇರ್ ಗಿಂತಾನು ವರ್ಸ್ಟ್ ಆಗಿರೋದು ಎಕ್ಸ್ಪೋನೆನ್ಷಿಯಲ್ ಅಲ್ಲಿನೇ 2-3 ಇದೆ, ಆಯ್ತಾ? ಅನದರ್ ಇಲ್ಲಿ 2 to the power n. ಕರೆಕ್ಟಾ? ಬರುತ್ತಲ್ಲ ಸರ್. Another thing is factorial of n. ಸೊ ಇದೆಲ್ಲ ದೀಸ್ ಆರ್ ಆಲ್ ಎಕ್ಸ್ಪೋನೆನ್ಷಿಯಲ್ ಗ್ರೋತ್. ಆಮೇಲೆ ಇನ್ನೊಬ್ರು ಯಾರೋ ಹೇಳಿದ್ರಿ n ಕ್ಯೂಬ್ ಅಂತ. ಸೊ n ಕ್ಯೂಬ್ ಆಲ್ಸೋ O ಆಫ್ n ಕ್ಯೂಬ್, n4 ವಾಟ್ ಎವರ್, ರೈಟ್? ಸೊ ಆಲ್ ಆಫ್ ದಟ್. ಸೊ ದೀಸ್ ಆರ್ ಆಲ್ ಎಕ್ಸ್ಪೋನೆನ್ಷಿಯಲ್ ಅಲ್ಗೋರಿದಮ್ಸ್, ಆಯ್ತಾ? ಲಾಗ್ ಎನ್ ಎಲ್ಲಿ ಬರುತ್ತೆ? ಲಾಗ್ ಎನ್ ಬೆಟರ್, O ಆಫ್ n ಬೆಟರ್? ಲಾಗ್ ಇನ್. ವೆರಿ ಗುಡ್. ಲಾಗ್ ಎನ್ ಈಸ್ ಬೆಟರ್ ಬಿಕಾಸ್ ಲಾಗ್ ಎನ್ ವಿಲ್ ಕಮ್ ಲೈಕ್ ದಿಸ್. ಹಿಂಗ್ ಬರುತ್ತೆ, ಇದ್ರ ಕೆಳಗಡೆ ಬರುತ್ತೆ, ಇದ್ರಿಗಿಂತ ಕೆಳಗಡೆ ಬರುತ್ತೆ. ಇದು ಲಾಗ್ ಎನ್, O ಆಫ್ ಲಾಗ್ ಎನ್. ಸೊ ನೀವು ಪ್ರಾಡಕ್ಟ್ ಕಂಪನಿ ಮೈಕ್ರೋಸಾಫ್ಟು, ಗೂಗಲ್, ಅಮೆಝಾನು, ಫ್ಲಿಪ್ಕಾರ್ಟು, ಊಬರು ಇಲ್ಲೆಲ್ಲ ಇಂಟರ್ವ್ಯೂ ಕೊಡಬೇಕು ಅಂದ್ರೆ ನೀವು ಬರೆದಿರೋ ಕೋಡದ್ದು ಟೈಮ್ ಕಾಂಪ್ಲೆಕ್ಸಿಟಿ ಕಂಡು ಹಿಡಿಯಕ್ಕೆ ಹೇಳ್ತಾರೆ. ಅದಾದ್ಮೇಲೆ ಈ ಟೈಮ್ ಕಾಂಪ್ಲೆಕ್ಸಿಟಿ ಏನಾದರೂ ಈ ತರ ಇದ್ರೆ ಏನಂತಾರೆ? ಅದನ್ನ ಆಪ್ಟಿಮೈಸ್ ಮಾಡಿ ಅಂತಾರೆ.
ಅವಾಗ ನೀವು ಯು ಶುಡ್ ನೋ ಹೌ ಟು ಆಪ್ಟಿಮೈಸ್ ಅಂಡ್ ಬ್ರಿಂಗ್ ಡೌನ್ ದ ಇದು CPU ಕಾಸ್ಟ್ ಅಥವಾ ಮೇಕ್ ಇಟ್ ಫಾಸ್ಟರ್. You should know how to make that algorithm faster. Okay. For that, you have to learn hash maps, dictionaries, and some of the algorithms. Then you will know ಇದನ್ನ ಇಲ್ಲಿಂದ ಇಲ್ಲಿ ಹೆಂಗೆ ತರಬಹುದು ಅಂತ ಗೊತ್ತಾಗುತ್ತೆ ನಿಮಗೆ. ಅರ್ಥ ಆಯ್ತಾ ಟೈಮ್ ಕಾಂಪ್ಲೆಕ್ಸಿಟಿ ಎದಕ್ಕಿದೆ, ಯಾಕೆ ಮಾಡಿದ್ರು, ಇದು ಹೆಂಗೆ ಮೆಜರ್ ಮಾಡ್ತಾರೆ. ಸೊ ನಿಮಗೆ ನಾವು ಐ ವಿಲ್ ಶೋ ಯು ಒನ್ ವೆರಿ ಕ್ವಿಕ್ ಇದು ಡಿಫ್ರೆಂಟ್ ಮೆಂಟಲ್ ಮಾಡೆಲ್ಸ್ ಟು ಥಿಂಕ್. ಓಕೆ, ಮೆಂಟಲ್ ಮಾಡೆಲ್ಸ್ ನೆನ್ಪಿಟ್ಕೊಳ್ಳಿ. Binary search. ಈಗ ಒಂದು ಫಾರ್ ಲೂಪ್ ಇತ್ತು ಅನ್ಕೊಳ್ಳಿ. ಬರೀ ಈಗ ಒಂದು ಲೂಪ್ ಇದೆ ಆಯ್ತಾ, n ಎಲಿಮೆಂಟ್ಸ್. ಈ ತರ ಒಂದು ಲೂಪ್ ಇದ್ರೆ ಇದೇನು O ಆಫ್ n. ಇದು ಮರೆಯಕ್ಕೆ ಹೋಗ್ಬೇಡಿ ಆಯ್ತಾ. ಒಳಗಡೆ ಎಷ್ಟೇ ಇನ್ಸ್ಟ್ರಕ್ಷನ್ ಇರಲಿ, ಒಳಗೆ 3 ಲೈನ್ ಇರಲಿ, 4 ಲೈನ್ ಇರಲಿ, 50 ಲೈನ್ ಇರಲಿ, ಡಸಂಟ್ ಮ್ಯಾಟರ್ ಆಯ್ತಾ. ಆದ್ರೆ ಈ ಲೂಪ್ ಒಳಗಡೆ ನೀವು ಇನ್ನೊಂದು ಫಂಕ್ಷನ್ ಕಾಲ್ ಮಾಡಿಬಿಟ್ಟು ಆ ಫಂಕ್ಷನ್ ಒಳಗಡೆ ಲೂಪ್ ಇತ್ತು ಅನ್ಕೊಳ್ಳಿ ಆಯ್ತಾ. ಇದ್ರ ಒಳಗಡೆ ಲೂಪ್ ಇತ್ತು ಅಂದ್ರೆ ಅದು ಇದ್ರ ಒಳಗಡೆ ಇದ್ದಂಗೆನೆ. ಹಂಗೆ ಅವಾಗ ಅನ್ಬಾರ್ದು ನೀವು, ಸರ್ ಇದರಲ್ಲಿ ಇಲ್ಲ ಅಲ್ಲ ಲೂಪ್ ಹೊರಗಡೆ ಇದೆ ಅನ್ಬಾರ್ಡಿ. ಅರ್ಥ ಆಯ್ತಾ. ಅದು ಫಂಕ್ಷನ್ ಅಲ್ಲಾದ್ರೂ ಇರ್ಲಿ ಅಥವಾ ಇದ್ರ ಒಳಗಡೆ ಇರ್ಲಿ, ಅದು ಲೂಪ್ ಒಳಗಡೆ ಇದ್ರೆ ಒಳಗಡೆ ಇದ್ದಂಗೆನೆ ಆಯ್ತಾ. ಸೊ ಇಲ್ಲೇನಂದ್ರೆ ಈ ಲೂಪ್ ಇರಬಾರ್ದು, ಬರೀ ಇದು ಒಂದೇ ಲೂಪ್ ಇದ್ರೆ ಅವಾಗ O ಆಫ್ n ಆಗುತ್ತೆ. ಸೆಕೆಂಡ್ ಕಾನ್ಸೆಪ್ಟ್ ಏನು, ಒಂದು ಲೂಪ್ ಇದೆ O ಆಫ್ n, ಇದ್ರ ಒಳಗಡೆ ಇನ್ನೊಂದು ಲೂಪ್ ಇದೆ O ಆಫ್ m ಇದೇನೋ, n ಇದೇನೋ, k ಇದೇನೋ, ವಾಟ್ ಎವರ್ ಆಯ್ತಾ. ಈ ತರ ಇದ್ದಾಗ ಇವೆರಡು ಮಲ್ಟಿಪ್ಲೈ ಆಗಿ ಇದೇನಾಗುತ್ತೆ, ಟೈಮ್ ಕಾಂಪ್ಲೆಕ್ಸಿಟಿ O ಆಫ್ n² ಆಗುತ್ತೆ. ಇದು ವಿಜುವಲಿ ನೆನ್ಪಿಟ್ಕೊಳ್ಳಿ ಬ್ರೈನ್ ಅಲ್ಲಿ. ಸೆಕೆಂಡ್, ಈ ತರ ಒಂದು ಅರೆ ಇದೆ. ಈ ಅರೆಯನ್ನ 1 to n ನೀವು ಫುಲ್ ಸ್ಕ್ಯಾನ್ ಮಾಡ್ತಿಲ್ಲ, ಇದನ್ನ ತುಂಡು ಮಾಡ್ತಾ ಇದ್ದೀರಾ. ಫಸ್ಟ್ ಹಾಫ್ ಮಾಡಿದ್ರಿ, ಆಮೇಲೆ ಇದರಲ್ಲಿ ಮತ್ತೆ ಹಾಫ್ ಮಾಡಿದ್ರಿ, ಮತ್ತೆ ಇದರಲ್ಲಿ ಹಾಫ್ ಮಾಡಿದ್ರಿ. ಸೊ ಈ ತರ ಇದ್ದಾಗ ಏನಾಗುತ್ತೆ, ಇದು ಲಾಗ್ n ಆಗುತ್ತೆ. ಅರ್ಥ ಆಯ್ತಾ ಲಾಗ್ n ಯಾವಾಗಂತ. ಫುಲ್ ಅರೆ ಸ್ಕ್ಯಾನ್ ಮಾಡಿಬಿಟ್ರೆ O ಆಫ್ n, ಆದ್ರೆ ಅದನ್ನ ಹಾಫ್ ಆಫ್ ಮಾಡ್ತಾ ಹೋಗಿ ಎವ್ರಿ ಟೈಮ್ ಯು ಆರ್ ರೆಡ್ಯೂಸಿಂಗ್ ಇಟ್ ಬೈ ಹಾಫ್, ದೆನ್ ಇಟ್ ವಿಲ್ ಬಿ ಲಾಗ್ n. ಅರ್ಥ ಆಯ್ತಾ ಲಾಗ್ n. ನೆಕ್ಸ್ಟ್ ಸ್ವಿಚ್ ಕೇಸ್ ಸ್ವಿಚ್ ಕೇಸ್ ಅಲ್ಲಿ ಸಾರಿ ಸ್ವಿಚ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಆವಾಗ ಏನ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸಿ ನೀವು ಒಳಗಡೆ ಇಫ್ ಎಲ್ಸ್ ಇರ್ಲಿ, ಸ್ವಿಚ್ ಇರ್ಲಿ ಆಯ್ತಾ, ಬೇರೆ ಏನೇ ಸ್ವಿಚ್ ಇರ್ಲಿ, ಇಫ್ ಎಲ್ಸ್ ಇರ್ಲಿ, ಲಾಜಿಕಲ್ ಫಂಕ್ಷನಲ್ ಸ್ಟೇಟ್ಮೆಂಟ್ ಏನೇ ಇರ್ಲಿ, ಮ್ಯಾಥಮೆಟಿಕಲ್ ಇರ್ಲಿ, ಅದು ಎಲ್ಲಾನು ಕಾನ್ಸ್ಟಂಟ್ ಟೈಮು. ದಟ್ ಈಸ್ ಆಲ್ ಕಾನ್ಸ್ಟಂಟ್ ಟೈಮ್. ಅಂದ್ರೆ ನಿಮ್ಮ ಇನ್ಪುಟ್ ಮೇಲೆ ಅದು ಎಕ್ಸಿಕ್ಯೂಷನ್ ಟೈಮ್ ಡಿಫ್ರೆನ್ಸ್ ಆಗ್ತಾ ಇಲ್ಲ. ಸೊ ದಟ್ ಆಲ್ ಬಿಕಮ್ಸ್ ಕಾನ್ಸ್ಟಂಟ್. ಸೊ ಕಾನ್ಸ್ಟಂಟ್ ಆದಾಗ ಈಗ O ಆಫ್ n² ಪ್ಲಸ್ O ಆಫ್ 1 ಅಂತ ಇರುತ್ತೆ. O ಆಫ್ 1 ಏನ್ ಮಾಡ್ತಾರೆ, ಇಗ್ನೋರ್ ಮಾಡ್ತಾರೆ, ಕಾನ್ಸ್ಟಂಟ್ ಇರೋದನ್ನ ಇಗ್ನೋರ್ ಮಾಡ್ತಾರೆ ಅವಾಗ. ಸೊ ಲಾಗ್ n ಆಯ್ತಾ, n² ಆಯ್ತು, ಇದಾಯ್ತು. ಆಮೇಲೆ ಇನ್ನೊಂದು n³ ಬಂದ್ರೆ ಹೆಂಗಿರುತ್ತೆ ಹೇಳಿ. n³ ಬಂದ್ರೆ ಹೆಂಗಿರುತ್ತೆ, ಒಂದು ಫಾರ್ ಲೂಪ್, ಇದು 1 to n, ಸರ್ ಒಂದ್ರೊಳಗಡೆ 3. ಹಾ ಇದು 1 to n, ಆಮೇಲೆ ಇದು 1 to n. ಸೊ ಈ ತರ ಇದ್ರೆ ದ ಟೈಮ್ ಕಾಂಪ್ಲೆಕ್ಸಿಟಿ ವಿಲ್ ಬಿ O ಆಫ್ n³. ಓಕೆ, ನಾವು ಇಂಪಾರ್ಟೆಂಟ್ ಕ್ವಶನ್, ಟೈಮ್ ಕಾಂಪ್ಲೆಕ್ಸಿಟಿ O ಆಫ್ 1 ನನಗೊಂದು ಉದಾಹರಣೆ ಕೊಡಿ. ಎಷ್ಟೇ ಇನ್ಪುಟ್ ಎಷ್ಟೇ ಇರಲಿ, ಇನ್ಪುಟ್ 1 ಇರಲಿ, 100 ಇರಲಿ, 1000 ಇರಲಿ, 10,000 ಇರಲಿ, ಬಟ್ ಅದು ಟೈಮ್ ಕಾಂಪ್ಲೆಕ್ಸಿಟಿ ಮಾತ್ರ ಕಾನ್ಸ್ಟಂಟ್ ಇರುತ್ತೆ. O ಆಫ್ 1 ಇರುತ್ತೆ. ಇದಕ್ಕೆ ಎಕ್ಸಾಂಪಲ್ ಕೊಡಿ ಯಾರಾದ್ರೂ. ಕಂಡೀಷನಲ್ ಸ್ಟೇಟ್ಮೆಂಟ್ಸ್, ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಕಂಡೀಷನಲ್ ಸ್ಟೇಟ್ ಮಾಡೋದು ಬರೀ ನೀವು ಗ್ರೇಟರ್ ದೆನ್ ಲೆಸ್ ದೆನ್ ಅಂತ. ಬಟ್ ಎಲಿಮೆಂಟ್ಸ್, ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದ್ರೂ ಸಹಿತ ಆ ಆಪರೇಷನ್ಸ್ ಮಾಡೋದಕ್ಕೆ ಏನು ಡಿಫ್ರೆನ್ಸ್ ಆಗಲ್ಲ.
ಸ್ವಿಚ್ ಕೇಸ್ ಅಲ್ಲಿ ಸರ್ ಮೋಸ್ಟ್ಲಿ. ಥಿಂಕ್ ಮಾಡಿ, ಥಿಂಕ್ Maybe ಮಾಡಿ. highest number means greatest number use. printf. ಪ್ರಿಂಟ್ ಎಫ್ ಈಗ 10,000 ನಂಬರ್ ಇದ್ರೆ ಆಯ್ತಾ, ಪ್ರಿಂಟ್ ಎಫ್ ಅಂದ್ರೆ ಯಾರೋ ಒಂದ್ ನಂಬರ್ ಪ್ರಿಂಟ್ ಮಾಡಕ್ಕೆ 1 ಸೆಕೆಂಡ್ ಬೇಕು ಆಯ್ತಾ. 10,000 ನಂಬರ್ ಇದ್ರೆ ಪ್ರಿಂಟ್ ಮಾಡಕ್ಕೆ 10,000 ಸೆಕೆಂಡ್ ಬೇಕಲ್ಲ. ಸೊ ಓ ಆಫ್ ಏನಾಯ್ತು ಇದು? ಓ ಆಫ್ 1 ಎಲ್ಲಾಯ್ತು? ಥಿಂಕ್ ಮಾಡಿ. ಕಾನ್ಸ್ಟೆಂಟ್ ಟೈಮ್ ಅಲ್ಲಿ ಎಷ್ಟೇ ನಂಬರ್ ಇದ್ರೂ ಅದು ವರ್ಕ್ ಆಗುತ್ತೆ. ಕಾನ್ಸ್ಟೆಂಟ್ ಟೈಮ್ ಅಲ್ಲಿ ಓ ಆಫ್ 1. ಸ್ಕ್ಯಾನರ್ ಸರ್. ಸ್ಕ್ಯಾನರ್ ಸ್ಕ್ಯಾನ್ ಎಫ್ ಹಂಗೆ ಅಲ್ಲ, ನೀವು 1 ನಂಬರ್ ರೀಡ್ ಮಾಡಕ್ಕೆ 1 ಸೆಕೆಂಡ್ ಆಗುತ್ತೆ, 10,000 ರೀಡ್ ಮಾಡಕ್ಕೆ 10,000 ಸೆಕೆಂಡ್ ಆಗುತ್ತೆ. ಸಿ ದ ವೇ ಟು ಥಿಂಕ್ ಅಬೌಟ್ ಇಟ್ ಈಸ್, ನೀವೊಂದು ಟೇಬಲ್ ಡ್ರಾ ಮಾಡಿ ಆಯ್ತಾ. ಟೇಬಲ್ ಡ್ರಾ ಮಾಡಿ, ಇಲ್ಲಿ ಐಟಮ್ಸ್ ಅಂತ ಬರೀರಿ ಆಯ್ತಾ, ಇಲ್ಲಿ ಟೈಮ್ ಅಂತ ಬರೀರಿ. ಸೊ ಇದು 1 ಇದ್ದಾಗ ಎಷ್ಟು ಟೈಮ್ ತಗೊಳುತ್ತೆ, 10 ಇದ್ದಾಗ ಎಷ್ಟು ತಗೊಳುತ್ತೆ, 100 ಇದ್ದಾಗ ಎಷ್ಟು ತಗೊಳುತ್ತೆ, 1000 ಇದ್ದಾಗ ಎಷ್ಟು ತಗೊಳುತ್ತೆ. ಇಫ್ ದಟ್ ಟೈಮ್ ಇಸ್ ಇನ್ಕ್ರೀಸಿಂಗ್, then it is not constant. Sorry, think ಮಾಡಿ, ನೀವು ಯೂಸ್ ಮಾಡಿದೀರಾ ಈಗ ವರ್ಕ್ಶಾಪ್ ಅಲ್ಲಿ ಯೂಸ್ ಮಾಡಿದೀರಾ ಆಯ್ತಾ. ಯು ಹ್ಯಾವ್ ಯೂಸ್ಡ್ ಇಟ್ ಇನ್ ದ ವರ್ಕ್ಶಾಪ್. ನಿಮ್ಮ ವಾಯ್ಸ್ ಕೇಳ್ತಾ ಇಲ್ಲ. ಫೈಂಡಿಂಗ್ ಸರ್ಚಿಂಗ್ ಅ ನಂಬರ್ ಇನ್, ಯಾರು ಮಾತಾಡ್ತಾ ಇರೋದು? ಟೈಪ್ ಮಾಡಿಲ್ಲ ಅಂದ್ರೆ ನಿಮ್ಮ ವಾಯ್ಸ್ ಕೇಳ್ತಾ ಇಲ್ಲ. ಸರ್ ಲೀನಿಯರ್ ಸರ್ಚ್. ಲೀನಿಯರ್ ಸರ್ಚ್, ಲೀನಿಯರ್ ಸರ್ಚ್ ಓ ಆಫ್ ಏನ್ರಿ? ಲೀನಿಯರ್ ಸರ್ಚ್ಗೆ ಲೀನಿಯರ್ ಸರ್ಚ್ ಹೆಂಗ್ ವರ್ಕ್ ಆಗುತ್ತೆ? ಲೀನಿಯರ್ ಸರ್ಚ್ ಈಗ ಒಂದಿದು ಅರೇ ಇದೆ ಆಯ್ತಾ. ಸೊ ಅರೇಯಲ್ಲಿ ಎಲಿಮೆಂಟ್ಸ್ ಇದೆಯಪ್ಪ, ಎಷ್ಟು 5 9 8 11 20 25 ಆಯ್ತಾ. ಈಗ ನಾನು 25 ಹುಡುಕ್ಬೇಕು ಅಂದ್ರೆ ಯು ವಿಲ್ ಸ್ಟಾರ್ಟ್ ಫ್ರಮ್ ಹಿಯರ್ ಅಂಡ್ ಈ ತರ ಒಂದೊಂದೇ ಹುಡುಕ್ತಾ ಹೋಗ್ತೀರಿ. ಅವಾಗ ನಿಮ್ ಟೈಮ್ ಕಾಂಪ್ಲೆಕ್ಸಿಟಿ ಓ ಆಫ್ ಎನ್ ಆಗುತ್ತೆ. ಸರ್ ಎಕ್ಸಿಕ್ಯೂಷನ್ ಟೈಮ್ ಇಸ್ ಬಿ ಕಾನ್ಸ್ಟೆಂಟ್ ಇರ್ಬೇಕಲ್ಲ ಸರ್? ಎಷ್ಟೇ ಸರ್ ಆಪರೇಷನ್ ಎಕ್ಸಿಕ್ಯೂಷನ್ ಟೈಮ್ ಲೀನಿಯರ್ ಸರ್ಚ್ ಹೇಳ್ತಾ ಇದ್ದೀರಾ? ಲೀನಿಯರ್ ಸರ್ಚ್ ವೇರಿ ಆಗುತ್ತಲ್ಲ. ಈಗ ಬರೀ 10 ಎಲಿಮೆಂಟ್ ಇತ್ತು ಅನ್ಕೊಳ್ಳಿ, ನಿಮ್ಮ ಹತ್ರ ತುಂಬಾ ಸ್ಲೋ ಕಂಪ್ಯೂಟರ್ ಇದೆ ಅನ್ಕೊಳ್ಳಿ, ಒಂದ್ಸರಿ 1 ನಂಬರ್ 1 ಸೆಕೆಂಡ್ ತಗೊಳುತ್ತೆ ಅಂದ್ರೆ 10 ಸೆಕೆಂಡ್ ತಗೊಳುತ್ತೆ. ಅದೇ ನಿಮ್ದು 100 ಎಲಿಮೆಂಟ್ ಇದ್ರೆ 100 ಸೆಕೆಂಡ್ ತಗೊಳುತ್ತೆ. ಕಾನ್ಸ್ಟೆಂಟ್ ಹೆಂಗಾಯ್ತು? Finding the even numbers. Sir, arrays. ಅರೇಸ್ ಇರ್ಬೋದು, ಅದೇ ಹೇಳಿದಲ್ಲ ಲಾಸ್ಟ್ ನೀವು ಅದ್ರಲ್ಲಿ. Yeah, So, Accessing the arrays. ಯಾರು ಹೇಳಿದ್ದದು ಎಕ್ಸೆಸಿಂಗ್ ದ ಅರೇ ಅಂತ? ಯಾರು ಹೇಳಿದ್ರು ಆನ್ಸರ್ ಎಕ್ಸೆಸಿಂಗ್ ದ ಅರೇ ಅಂತ? ಹೂ ಇಸ್ ದಟ್? Shashank. ಶಶಾಂಕ್ ಅವರೇ, ವೆರಿ ಗುಡ್. ಅಂಡ್ ಶಶಾಂಕ್ ಅವ್ರದ್ದು ಅಡ್ರೆಸ್ ತಗೊಳ್ಳಿ, ಅವ್ರಿಗೊಂದು ಬುಕ್ ಗಿಫ್ಟ್ ಆಗಿ ಕೊಡೋಣ. ಬ್ರಿಲಿಯಂಟ್ ಆನ್ಸರ್. ಶಶಾಂಕ್, ಸುಶೀಲ್ ಅವ್ರಿಗೆ ನಿಮ್ದು ಮನೆ ಅಡ್ರೆಸ್ ಕಳಿಸಿ, ಐ ವಿಲ್ ಗಿಫ್ಟ್ ಯು ಅ ಬುಕ್. ವೆರಿ ಗುಡ್. ರೀಡಿಂಗ್ ದ ಎಲಿಮೆಂಟ್ ಇನ್ ಅನ್ ಇಂಟೀಜರ್ ಅರೇ ಇಸ್ ಅ ಕಾನ್ಸ್ಟೆಂಟ್ ಟೈಮ್. ನೀವು ಅರೇ ಎಷ್ಟೇ ದೊಡ್ಡದಾಗಿರ್ಲಿ, 5 ಎಲಿಮೆಂಟ್ ಇರಲಿ, 1000 ಎಲಿಮೆಂಟ್ ಇರಲಿ, 1 ಮಿಲಿಯನ್ ಎಲಿಮೆಂಟ್ ಇರಲಿ, ನಿಮಗೀಗ ಫಾರ್ ಎಕ್ಸಾಂಪಲ್ ನಾನು 1 ಮಿಲಿಯನ್ ಎಲಿಮೆಂಟ್ ಇದೆ ಅನ್ಕೊಳ್ಳೋಣ ಅರೇಯಲ್ಲಿ, ನಿಮಗೆ ಇದರಲ್ಲಿ 1,000ನೇ ಇಂಡೆಕ್ಸ್ ಅಲ್ಲಿ ಏನು ವ್ಯಾಲ್ಯೂ ಇದೆ ಅಂತ ರೀಡ್ ಮಾಡಬೇಕು ಆಯ್ತಾ. 1,000ನೇ ಇಂಡೆಕ್ಸ್ ಅಲ್ಲಿ ಏನ್ ವ್ಯಾಲ್ಯೂ ಇದೆ ಅಂತ ನೋಡ್ಬೇಕು. ಸೊ ನೀವೇನಂತ ಬರೀತೀರಾ? ದಟ್ ಅರೇ ಆಫ್ 1000 ಅಂತ ಬರೆದು ಬಿಟ್ರೆ ಆಟೋಮೆಟಿಕ್ ಆಗಿ ಡೈರೆಕ್ಟ್ ಆಗಿ ಏನ್ ಮಾಡುತ್ತೆ, CPU ಏನ್ ಮಾಡುತ್ತೆ, ಹಿಂಗ್ ಒಂದೊಂದೇ ಸ್ಕ್ಯಾನ್ ಮಾಡ್ತಾ ಹೋಗಲ್ಲ, ಅದನ್ನ ಒಂದೊಂದೇ ಸ್ಕ್ಯಾನ್ ಮಾಡ್ತಾ ಹಿಂಗ್ ಹೋಗಲ್ಲ. ಏನ್ ಮಾಡುತ್ತೆ, ಅದು ಡೈರೆಕ್ಟ್ ಆಗಿ ಇಲ್ಲಿ 1000 ಅಡ್ರೆಸ್ಗೆ ಹೋಗ್ಬಿಟ್ಟು ಅದನ್ನ ರೀಡ್ ಮಾಡುತ್ತೆ. ಸೊ ದಿಸ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಓ ಆಫ್ 1. ನಾವು ಅರೇ ರೀಡ್ ಮಾಡೋದು ಹೆಂಗಂದ್ರೆ, ನೀವು ಸ್ಪಾಟಿಫೈ ಅಲ್ಲಿ ಸಾಂಗ್ ಪ್ಲೇ ಮಾಡ್ದಂಗೆ. ನೀವು ಲೀನಿಯರ್ ಸ್ಕ್ಯಾನ್ ಮಾಡೋದು ಹೆಂಗಂದ್ರೆ, ಹಳೆ ಕಾಲದಲ್ಲ ಟೇಪ್ ರಿಕಾರ್ಡರ್ ಬರ್ತಿತ್ತಲ್ಲ, ನೆನಪಿದೆ? ಹಳೆ ಕಾಲದಲ್ಲಿ ಈ ತರ ಕ್ಯಾಸೆಟ್ ಬರ್ತಿತ್ತು ನೋಡಿ, ಈ ಕ್ಯಾಸೆಟ್ ಬರ್ತಿತ್ತು. ಈ ಕ್ಯಾಸೆಟ್ ಅಲ್ಲಿ ನೀವು ಸಾಂಗ್ ಹಾಕ್ಬೇಕು ಅಂದ್ರೆ ಹಾಕ್ಬಿಟ್ಟು ಫಸ್ಟ್ ಇಂದ ಓಡಿಸ್ಬೇಕಿತ್ತು ಅದನ್ನ. 5ನೇ ಸಾಂಗ್ ತಗೋಬೇಕು ಅಂದ್ರೆ ಓಡಿಸ್ಬಿಟ್ಟು 5ನೇ ಸಾಂಗ್ ಹೋಗ್ಬಿಟ್ಟು ಪ್ಲೇ ಮಾಡ್ಬೇಕು ಆಯ್ತಾ. ಬಟ್
ಈಗ ಸ್ಪಾಟಿಫೈಲೆಲ್ಲ ಹೆಂಗೆ ನಿಮ್ಗೆ ಯಾವ ಸಾಂಗ್ ಬೇಕೋ ಅಲ್ಲಿ ಡೈರೆಕ್ಟ್ ಜಂಪ್ ಆಗ್ತೀರಾ. ಸೊ ದಟ್ ಈಸ್ ಓ ಆಫ್ 1. ವೆರಿ ಗುಡ್ ಆನ್ಸರ್ ಶಶಿ ಅವರೇ, ಗುಡ್. ಸೊ ಅರ್ಥ ಆಗ್ತಿದೆ ಹಂಗಿದ್ರೆ ಕಾನ್ಸೆಪ್ಟ್ಸ್ ನಿಮ್ಗೀಗ. ಟೈಮ್ ಕಾಂಪ್ಲೆಕ್ಸಿಟಿ ಕ್ಲಾರಿಟಿ ಬಂತ ಎಲ್ಲರಿಗೂ? ಕಾನ್ಸ್ಟೆಂಟ್ ಟೈಮ್ ಎಲ್ಲಿ, ಓ ಆಫ್ ಎನ್ ಸ್ಕ್ವೇರ್ ಎಲ್ಲಿ, ಓ ಆಫ್ ಎನ್ ಕ್ಯೂಬ್ ಎಲ್ಲಿ ಅಂತ. ಸೊ ಒಂದು ಹೋಮ್ವರ್ಕ್ ಮಾಡ್ತೀರಾ ಎಲ್ಲರೂ? ಈ ವರ್ಕ್ಶಾಪ್ ಇದೆಯಲ್ಲ 20 ಪ್ರೋಗ್ರಾಮು, ಆ 20 ಪ್ರೋಗ್ರಾಮ್ಗೂ ಪ್ರೋಗ್ರಾಮ್ ನಂಬರು ಅದರ ಟೈಮ್ ಕಾಂಪ್ಲೆಕ್ಸಿಟಿ, ಪ್ರೋಗ್ರಾಮ್ ನಂಬರು ಅದ್ರ ಟೈಮ್ ಕಾಂಪ್ಲೆಕ್ಸಿಟಿ ಬರೆದು ಕಳಿಸ್ತೀರಾ? ಸಿ ಆಲ್ ದ ಪೇಡ್ ಯೂಸರ್ಸ್ ಆರ್ ಇನ್ ಒಂದು ಸಪರೇಟ್ ಇದಲ್ಲ ವಾಟ್ಸಾಪ್ ಗ್ರೂಪಲ್ಲಿ ಇದಾರಲ್ಲ. ಹಾಂ, ಸೊ ಎಲ್ಲರೂ ಏನು ಮಾಡಿ ಒಂದು ಎಕ್ಸೆಲ್ ಶೀಟಲ್ಲಿ ಈ ಥರ, ಯಾವ ಥರ ವರ್ಕ್ಶಾಪದ್ದು ಇದು ಟೈಮ್ ಕಾಂಪ್ಲೆಕ್ಸಿಟಿ. ಸೊ ಫಸ್ಟ್ ಒನ್ ಸಮ್ ಆಫ್ ಟೂ ನಂಬರ್ಸ್ ಏನು ಟೈಮ್ ಕಾಂಪ್ಲೆಕ್ಸಿಟಿ? ಒಂದೆರಡು ಮಾಡೋಣ ನಿಮಗೆ ಕ್ಲಾರಿಟಿ ಬರ್ರಿ. ಹಾ, ಇದ್ರದ್ದು ಹೇಳಿ ಟೈಮ್ ಕಾಂಪ್ಲೆಕ್ಸಿಟಿ ಎಷ್ಟು ಇದ್ರದ್ದು? O of n. Linear. ನೋಡಿ, ಥಿಂಕ್ ಮಾಡಿ. ಇಲ್ಲಿ So O of n. ಫಿಕ್ಸ್ಡ್ ಇನ್ಪುಟ್ ಇದೆ. ಇಲ್ಲಿ ಇನ್ಪುಟ್ ಎರಡೇ ಇರೋದು. ಇಟ್ ಇಸ್ ನಾಟ್ ಎಕ್ಸ್ಪ್ಯಾಂಡಿಂಗ್. ಇನ್ಪುಟ್ ಚೇಂಜ್ ಆಗ್ತಾ ಇಲ್ಲ. ಇನ್ಪುಟ್ ಫಿಕ್ಸ್ಡ್ ಇದೆ ಇಲ್ಲಿ. O of 1, sir. ಓ ಆಫ್ 1. ವೆರಿ ಗುಡ್. ಕಾನ್ಸ್ಟೆಂಟ್ ಟೈಮ್. ವೆರಿ ಗುಡ್. ಸೊ ಒಂದೇದು ಓ ಆಫ್ 1 ಆಯ್ತಾ. ಎರಡನೇ ಪ್ರೋಗ್ರಾಮ್, ಎರಡನೇದು ಯಾವುದು? ಸ್ವ್ಯಾಪ್ ಮಾಡೋದು. ಎಷ್ಟು So ಇದು ಇದು? ಕೂಡ O of 1 ಬರುತ್ತೆ ಸರ್, ಕಾನ್ಸ್ಟೆಂಟ್ ವ್ಯಾಲ್ಯೂ. ವೆರಿ ಗುಡ್. ಇದು ಕೂಡ ಓ ಆಫ್ 1. ಮೂರನೇದು ಈಸ್ ಇವನ್. ನೋಡಿ ನೋಡಿ Off ನೋಡಿ 1. ಪ್ರೋಗ್ರಾಮ್ ನೋಡಿ. 1. ಇದು ಕೂಡ ಓ Off ಆಫ್ 1. 1. ಬಿಕಾಸ್ ಸಿ ಇದು ಇಫ್ ಎಲ್ಸ್ ಇಲ್ಲಿ ಎಷ್ಟೇ ಇರಲಿ, ಒಂದು ಇಫ್ ಎಲ್ಸ್ ಇರಲಿ, 2 ಇರಲಿ, 3 ಇರಲಿ, ಡಸಂಟ್ ಮ್ಯಾಟರ್. ಕರೆಕ್ಟ್? ಎಷ್ಟೇ ಇದ್ರು ಕಾನ್ಸ್ಟೆಂಟ್. ಸೊ ಮೂರನೇದು ಏನಾಯ್ತು? ಓ ಆಫ್ 1. ನಾಲ್ಕನೇದು O of n. ಓ ಆಫ್ ಎನ್. ವೆರಿ ಗುಡ್. ಕರೆಕ್ಟಾ? ಎವ್ರಿಬಡಿ ಅಗ್ರೀಸ್ ಓ ಆಫ್ ಎನ್ ಅಂತ? ಯಾರಿಗಾದ್ರೂ ಬೇರೆ ಇದೆ Yes, sir. ಅನಿಸ್ತಾ ಇದೆನಾ? ಬಿಕಾಸ್ ಇಲ್ಲಿ ಸ್ಟ್ರಿಂಗ್ ಇನ್ಪುಟ್ ಚೇಂಜ್ ಆದಂಗೆ ಎಕ್ಸಿಕ್ಯೂಷನ್ ಟೈಮ್ ಇನ್ಕ್ರೀಸ್ ಆಗುತ್ತಾನೆ. Yes, sir. 2 ಕ್ಯಾರೆಕ್ಟರ್ ಇದ್ರೆ 2 ಸೆಕೆಂಡು, 100 ಇದ್ರೆ 100 ಸೆಕೆಂಡು. ಉದಾಹರಣೆಗೆ ಹೇಳ್ತಾ ಇದ್ದೀನಿ, 100 ಸೆಕೆಂಡ್ ತಗೊಳ್ಳಲ್ಲ ಅದು, ಬಟ್ ಇಮ್ಯಾಜಿನ್ ವಿ ಹ್ಯಾವ್ ಸ್ಲೋ ಕಂಪ್ಯೂಟರ್. ಆಯ್ತಾ? ಸೊ ಫೋರ್ತ್ ಪ್ರೋಗ್ರಾಮ್ ಏನು? ಓ ಆಫ್ O of n. ಎನ್. ಫಿಫ್ತ್ ಸಿಂಪಲ್ ಇನ್ಪುಟ್ ಅಂಡ್ ಗ್ರೀಟ್. 1. ವೆರಿ ಗುಡ್. ಸಿಕ್ಸ್ತ್ ಪ್ರಿಂಟ್ ಆಸ್ಕಿ. Login. Sorry, O of n. ಓ ಆಫ್ ಎನ್. ವೆರಿ ಗುಡ್. ಮಾಡ್ತೀರಾ? ಇದು ಹೋಮ್ವರ್ಕ್ ಮಾಡ್ತೀರಾ? ಮಾಡ್ಬಿಟ್ಟು ಕಳಿಸಿ. ದೆನ್ ಲೆಟ್ ಮಿ ಸಿ ಒನ್ ಎಕ್ಸಾಂಪಲ್ ವೇರ್ ಇಟ್ ಈಸ್ ಇದು ರಿವರ್ಸ್ ಸ್ಟ್ರಿಂಗ್. ರಿವರ್ಸ್ ಸ್ಟ್ರಿಂಗ್ ಇದು ಹೇಳಿ ನೋಡಿ. ಇಮಿಡಿಯೇಟ್ ಆಗಿ ಹೇಳ್ಬೇಡಿ, ಅನಲೈಸ್ ಮಾಡಿ. ಇಲ್ಲಿ ನಾವು ಬರೀ ನೋಡಿ ಅರೆ ಫುಲ್ ಹೋಗ್ತಾ ಇಲ್ಲ, ಅರ್ಧ ಅರೆಗೆ ಮಾತ್ರ ಹೋಗ್ತಾ ಇದೀವಿ. ಇಲ್ಲಿ ಥಿಂಕ್ ಮಾಡ್ಬಿಟ್ಟು ಆನ್ಸರ್ ಮಾಡಿ. Login. Sir, Login. ಲಾಗಿನ್ ಅಲ್ಲ, ಥಿಂಕ್ ಮಾಡಿ. O of n. ಸರ್ ಅರ್ಧ ಅರೆ ನೀವು ಹೇಳಿದ್ರಲ್ಲ ಸರ್ ಆಗಲೇ ಲಾಗ್ ಯೂಸ್ ಕಾಂಪ್ಲೆಕ್ಸಿಟಿ ಗ್ರಾಫ್ ಎಕ್ಸ್ಪ್ಲೇನ್ ಮಾಡೋ ಅಂತ ಹೇಳಿದ್ರಲ್ಲ sir. ಹೇಳಿದ್ನಿ O of ಬಟ್ Sir, ಅದಕ್ಕೆ ಇದಕ್ಕೂ ಡಿಫ್ರೆನ್ಸ್ ಇದೆ. ಏನ್ ಡಿಫ್ರೆನ್ಸ್ ಇದೆ ಥಿಂಕ್ ಮಾಡಿ. Okay, sir. sir, O of n. ಯಾರು ಹೇಳಿದ್ದು ಓ ಆಫ್ ಎನ್? ಏನ್ ಹೆಸರು ನಿಮ್ದು? ಓ ಆಫ್ ಎನ್ ಅಂತ ಯಾರು ಹೇಳಿದ್ರಿ ಈಗ? ಸಂಗಪ್ಪ ಸರ್. ಸಂಗಪ್ಪ, ಎಕ್ಸ್ಪ್ಲೇನ್ ಮಾಡ್ರಿ ಹೆಂಗ ಓ ಆಫ್ ಎನ್ ಅಂತ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ರಿ. ಸರ್ ಅದು ಸ್ವಾಪ್ ಮಾಡ್ತೀವಲ್ಲ, ಈಗ ಒಂದರಿಂದ ಆ ಕಡೆ ಹೋಗುತ್ತೆ ಮತ್ತೆ ಈ ಕಡೆ ಬರುತ್ತೆ, 2 ಸರಿ ಆಗುತ್ತೆ. ಒಳ್ಳೆ ಲೂಪ್ ತರ ಆಗುತ್ತೆ ಸರ್. ಅದು ಫಸ್ಟ್ ಮತ್ತೆ ಲಾಸ್ಟಿಗೆ ಕನೆಕ್ಟ್ ಆಗುತ್ತಲ್ಲ, ಅದು ರಿವರ್ಸ್ ಆಗ್ತಾ ಇರುತ್ತೆ.
ಎನ್ ಎಲಿಮೆಂಟ್ ಇದ್ದು ಅಂದ್ರೆ ಲೂಪ್ ಎಷ್ಟು ಸರಿ ಎಕ್ಸಿಕ್ಯೂಟ್ ಆಗ್ತೈತಿ? ಎಲಿಮೆಂಟ್ಸ್ ಎನ್ ಅದಾವ ಅಂತ ತಿಳ್ಕೊರಿ ಇಲ್ಲಿ. n/2. n/2 ಆಗ್ತೈತಿ. ಓಕೆ, ಎಲಿಮೆಂಟ್ಸ್ ಎಮ್ ಇತ್ತು ಅಂದ್ರೆ m/2. ಕರೆಕ್ಟಾ? ಅರ್ಧ ಮಾತ್ರ ಹೋಗ್ತೀರಿ, ಆಯ್ತಾ? ಸೊ ವೆರಿ ಗುಡ್ ಎಕ್ಸಾಂಪಲ್. ಲೆಟ್ಸ್ ಡೂ ದಿಸ್ ಒನ್. ನಿಮ್ಗೆ ಸುಮಾರು ಜನರಿಗೆ ಕನ್ಫ್ಯೂಷನ್ ಆಗ್ತಿದೆ ಇದಕ್ಕೆ ಮತ್ತು ಲಾಗ್ ಎನ್, ಆಯ್ತಾ? ಲೆಟ್ಸ್ ಸಾಲ್ವ್ ದಿಸ್. n log n. ಇಲ್ಲ ಅಷ್ಟೆಲ್ಲ ಕಾಂಪ್ಲಿಕೇಟೆಡ್ ಇಲ್ಲ. ಎನ್ ಲಾಗ್ ಇದು ಎನ್. ಸೊ ಇಲ್ಲಿ ಏನಾಗ್ತಿದೆ ಅಂದ್ರೆ, ಈ ತರ ಒಂದು ಅರೇ ಇದ್ರೆ, ಒಂದು ಸ್ಟ್ರಿಂಗ್ ಇದ್ರೆ ಏನಾಗ್ತಿದೆ, ಈ ತರ ಒಂದು ಸ್ಟ್ರಿಂಗ್ ಇದ್ರೆ ನೀವು ಈ ಸೈಡ್ ಇಂದಾನು ಹೋಗ್ತಿದ್ದೀರಿ, ಈ ಸೈಡ್ ಇಂದಾನು ಹೋಗ್ತಿದ್ದೀರಿ. ಸೊ ಇದು ಎನ್ ಇದ್ರೆ 1 to n ಇದ್ರೆ ಯು ಆರ್ ಓನ್ಲಿ ಟ್ರಾವರ್ಸಿಂಗ್ n/2. ಓಕೆ, n/2 ಏನು ಆಕ್ಚುಲಿ 1/2 ಇಂಟು n. ಕರೆಕ್ಟಾ? ವಾಟ್ ಈಸ್ n/2? 1/2 ಇಂಟು n. ಕರೆಕ್ಟಾ? ಹಾ, 1/2 ಏನು? 1/2 ಏನು? ಕಾನ್ಸ್ಟೆಂಟಾ? ಇಸ್ ಇಟ್ ಕಾನ್ಸ್ಟೆಂಟ್? ಸೊ ಟೈಮ್ ಕಾಂಪ್ಲೆಕ್ಸಿಟಿ ಏನಾಯ್ತು ಅವಾಗ? ಅರ್ಥ ಆಯ್ತಾ? ಯು ಕ್ಯಾನ್ ಸೇ ದಟ್ ದ ಟೈಮ್ ಕಾಂಪ್ಲೆಕ್ಸಿಟಿ ಈಸ್ O of n/2, which is nothing but O of n, because 1/2 is constant. So now what is difference between this and log n? Log n ಅಲ್ಲಿ ಏನಾಗುತ್ತಂದ್ರೆ, ಈ ತರ ಒಂದು ಫುಲ್ ಅರೇ ಇತ್ತು ಅನ್ಕೊಳ್ಳಿ. ಫಸ್ಟ್ ಏನಂದ್ರೆ ನೀವು ಆ ಸೈಜ್ ಅನ್ನ ಹಾಫ್ ಮಾಡ್ತೀರಿ, ಇಷ್ಟೇ ಮಾಡ್ತೀರಿ. ಮತ್ತೆ ಮಿಕ್ಕಿದ ಸೈಜ್ ಅನ್ನ ಮತ್ತೆ ಹಾಫ್ ಮಾಡ್ತೀರಿ, ಮತ್ತೆ ಮಿಕ್ಕಿದ ಹಾವ್ನ ಮತ್ತೆ ಹಾಫ್ ಮಾಡ್ತೀರಿ. ಈ ತರ ನಂಬರ್ ಆಫ್ ಕಂಪ್ಯಾರಿಸನ್ಸ್ ಏನಂದ್ರೆ ಕಡಿಮೆ ಆಗ್ತಾ ಹೋಗುತ್ತೆ. ಬೈನರಿ ಸರ್ಚ್ ಇದೆ ಅಲ್ಲ, ಸೊ ಬೈನರಿ ಸರ್ಚ್ ಅಲ್ಲಿ ನೀವು ಫಸ್ಟ್ ಏನ್ ಮಾಡ್ತೀರಿ, ಇಲ್ಲಿಂದ ಇಲ್ಲಿ ಸ್ಕ್ಯಾನ್ ಮಾಡಲ್ಲ, ಡೈರೆಕ್ಟ್ ಮಧ್ಯದಲ್ಲಿ ಹೋಗಿ ನೋಡ್ತೀರಿ. ಮಧ್ಯದಲ್ಲಿ ಹೋಗಿ ನೋಡಿ ಚೆಕ್ ಮಾಡ್ತೀರಿ ನಿಮ್ ಕೀ ಅಲ್ಲಿ ಇದೇನಾ ಇಲ್ಲ ಅಂತ. ಇಲ್ಲ ಅಂದ್ರೆ ದೆನ್ ಯು ಡೂ ಈ ಸೈಡ್ ಹೋಗ್ಬೇಕಾ, ಈ ಸೈಡ್ ಹೋಗ್ಬೇಕಾ, ದೆನ್ ಇದ್ರ ಮಧ್ಯದಲ್ಲಿ ಕಂಡು ಹಿಡಿತೀರಿ, ದೆನ್ ಇದ್ರ ಮಧ್ಯದಲ್ಲಿ ಕಂಡು ಹಿಡಿತೀರಿ. ಕರೆಕ್ಟಾ? ಸೊ ದ ನಂಬರ್ ಆಫ್ ಕಂಪ್ಯಾರಿಸನ್ ನೀವು ಬೈನರಿ ಸರ್ಚ್ ಅಲ್ಲಿ ಮಾಡಿ ನೋಡಿ. 10 ಎಲಿಮೆಂಟ್ ಇದ್ದಾಗ ಎಷ್ಟಾಗುತ್ತೆ, 20 ಇದ್ದಾಗ ಎಷ್ಟಾಗುತ್ತೆ, 30 ಇದ್ದಾಗ ಎಷ್ಟಾಗುತ್ತೆ, ಅಂಡ್ ಯು ಸಿ ವಾಟ್ ಈಸ್ ದ ವ್ಯಾಲ್ಯೂ ಯು ಗೆಟ್, ಅಂಡ್ ದೆನ್ ಯು ಸಿ ಲಾಗ್ ಆಫ್ ದಟ್, ಲಾಗ್ ಆಫ್ 10, ಲಾಗ್ ಆಫ್ 100, ಲಾಗ್ ಆಫ್ 1000 ಮಾಡಿ ನೋಡಿ. ಸೊ ದೆನ್ ಯು ವಿಲ್ ಗೆಟ್ ಅ ಕ್ಲಾರಿಟಿ ಬಿಟ್ವೀನ್ ಲಾಗ್ ಎನ್ ಅಂಡ್ ದಿಸ್ ಒನ್. ಆಯ್ತಾ? ಸುಮಾರು ಜನ ಕನ್ಫ್ಯೂಷನ್ ಅಲ್ಲಿ ಆದ್ರಿ ಇಲ್ಲಿ. ಇದು ಅರ್ಧ ಅಂದ ತಕ್ಷಣ ನೀವೇನ್ ಅನ್ಕೊಂಡ್ರಿ ಇದು ಹಂಗಾಗತ್ತೆ ಅಂತ. ಸೊ ಲಾಗ್ ಎನ್ಗೂ ಇದಕ್ಕೂ ಡಿಫ್ರೆನ್ಸ್ ಇದೆ. ಏನಾದ್ರೂ ಡೌಟ್ ಇದೆ ಇದರಲ್ಲಿ? ಇಸ್ ಇಟ್ ಕ್ಲಿಯರ್ ವೈ ಇಟ್ ಈಸ್ O of n? ಸಂಗಪ್ಪ ನಿಮ್ದು ಆನ್ಸರ್ ಹೇಳಿದ್ರಿ, ನೀವು O of n ಅಂತ ಕರೆಕ್ಟ್ ಹೇಳಿದ್ರಿ, ಬಟ್ ನಿಮ್ಮ ಎಕ್ಸ್ಪ್ಲನೇಷನ್ ವಾಸ್ ನಾಟ್ ಇದು ಕ್ಲಾರಿಟಿ ಇರಲಿಲ್ಲ ಎಕ್ಸ್ಪ್ಲನೇಷನ್ ಅಲ್ಲಿ. ಓಕೆನಾ? ದ ಕ್ಲಾರಿಟಿ ಇಸ್ ದಿಸ್. ಸರ್ ಒನ್ ಡೌಟ್ ಇದೆ. ಹಾ, ಡೌಟ್ ಇದೆನಾ? ಹೇಳಿ, ಕೇಳಿ. ಸರ್ ಬೆಸ್ಟ್ ಕೇಸು, ಅವರೇಜ್ ಕೇಸು ಈ ತರ ಎಲ್ಲ ಯಾವ ತರ ಫೈಂಡ್ ಮಾಡ್ತಾರೆ ಸರ್? ವೆರಿ ಗುಡ್ ಕ್ವೆಶನ್. ಯಾರು ಕೇಳಿದ್ದು ಕ್ವೆಶನ್ ಇದು? ಸರ್ ಧನುಷ್ ಅಂತ. ಧನುಷ್, ವೆರಿ ಗುಡ್ ಕ್ವೆಶನ್. ಸೊ ಟೈಮ್ ಕಾಂಪ್ಲೆಕ್ಸಿಟಿಯನ್ನ ನೀವು ಬೆಸ್ಟ್ ಕೇಸ್ ಸಿನಾರಿಯೋ, ಅವರೇಜ್ ಕೇಸ್ ಸಿನಾರಿಯೋ, ವರ್ಸ್ಟ್ ಕೇಸ್ ಸಿನಾರಿಯೋ ಕಂಡುಹಿಡಿಬಹುದು. ಕಂಡುಹಿಡಿದು ಆಕ್ಚುಯಲ್ ಅಲ್ಗೋರಿದಮ್ ಟೈಮ್ ಕಾಂಪ್ಲೆಕ್ಸಿಟಿಯನ್ನ ಯಾವಾಗಲೂ ನಾವು ವರ್ಸ್ಟ್ ಕೇಸ್ಗೆ ತಗೊಳ್ಳೋದು. ಓಕೆ ಸರ್. ಅರ್ಥ ಆಯ್ತಾ? ಈಗ ಬೈನರಿ ಸರ್ಚ್ ಅಲ್ಲಿ ನೀವು ಹುಡುಕ್ತಾ ಇರೋ ಕೀ ಮಧ್ಯದಲ್ಲಿ ಇತ್ತು ಅನ್ಕೊಳ್ಳಿ, ಎಕ್ಸಾಕ್ಟ್. ಸೊ ಒಂದೇ ಲೂಪ್ ಅಲ್ಲಿ ನಿಮ್ಗೆ ಸಿಕ್ಬಿಡುತ್ತೆ. ಸೊ ಟೈಮ್ ಕಾಂಪ್ಲೆಕ್ಸಿಟಿ ಎಷ್ಟಾಯ್ತು? O of n ಆಯ್ತು. ಬೆಸ್ಟ್ ಕೇಸ್ ಅದು, ರೈಟ್? ಲಾಸ್ಟ್ ಅಲ್ಲಿ ಸಿಕ್ಬಿಟ್ರೆ ದಟ್ ಇಸ್ ವರ್ಸ್ಟ್ ಕೇಸ್. ಬಟ್ ನಾವು ಅಲ್ಗೋರಿದಮ್ ಟೈಮ್ ಕಾಂಪ್ಲೆಕ್ಸಿಟಿ ಹೇಳುವಾಗ ಯಾವಾಗ್ಲೂ ವರ್ಸ್ಟ್ ಕೇಸ್ ಸಿನಾರಿಯೋ ಹೇಳ್ತೀವಿ. ಇದು ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಸೊ ಇದು ಹೋಮ್ವರ್ಕ್ ಮಾಡ್ತೀರಾ ಎಲ್ಲರೂ? ಪ್ರತಿಯೊಂದು ಕೋಡ್ದು ಟೈಮ್ ಕಾಂಪ್ಲೆಕ್ಸಿಟಿ ಈ ತರ ಎಕ್ಸೆಲ್ ಶೀಟ್ ಅಲ್ಲಿ ಬರೆದು ಕಳಿಸ್ತೀರಾ? ಹಾ, ನಿಮ್ಗೆ ಏನಾದ್ರು ಡೌಟ್ ಇದ್ರೆ ವಿ ಕ್ಯಾನ್ ಟಾಕ್ ಅಗೇನ್. ಓಕೆ, ಸೊ ಐ ಹೋಪ್ ದಿಸ್ ಸೆಷನ್ ವಾಸ್ ಯೂಸ್ಫುಲ್. ನಿಮಗೆ ಕ್ಲಾರಿಟಿ ಬಂತು ಅನ್ಕೊಂತೀನಿ ಟೈಮ್ ಕಾಂಪ್ಲೆಕ್ಸಿಟಿ. ನೀವು ಇಂಟರ್ವ್ಯೂ ಅಲ್ಲಿ ಟೈಮ್ ಕಾಂಪ್ಲೆಕ್ಸಿಟಿ ಬಗ್ಗೆ ನೀವು ಮಾತಾಡಿ ಅದನ್ನ ಎಕ್ಸ್ಪ್ಲೇನ್ ಮಾಡಿ ಆಪ್ಟಿಮೈಸ್ ಮಾಡಿದ್ರೆ ನಿಮ್ದು ಇಂಟರ್ವ್ಯೂ ಕ್ಲಿಯರ್ ಅಂತ ನೀವು ಬರ್ದಿಟ್ಕೊಂಡ್ಬಿಡಿ.
ಅಂಡ್ ಮೈಕ್ರೋಸಾಫ್ಟ್ ಇಂಟರ್ವ್ಯೂಸ್, ಮೈಕ್ರೋಸಾಫ್ಟ್ ಗೂಗಲ್ ಇಂಟರ್ವ್ಯೂಸ್ ಅಲ್ಲೆಲ್ಲ ಟೈಮ್ ಕಾಂಪ್ಲೆಕ್ಸಿಟಿ ಇಸ್ ಕಂಪಲ್ಸರಿ ಡಿಸ್ಕಷನ್. ಇದನ್ನ ಇಲ್ದೇನೆ ಇಂಟರ್ವ್ಯೂ ರೌಂಡ್ ಫಿನಿಶ್ ಆಗಂಗೇನೆ ಇಲ್ಲ. ಆಯ್ತಾ? ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಸೊ ನೆಕ್ಸ್ಟ್ ಟೈಮ್ ವಿಲ್ ಟಾಕ್ ಅಬೌಟ್ ಸ್ಪೇಸ್ ಕಾಂಪ್ಲೆಕ್ಸಿಟಿ. ಟೈಮ್ ಕಾಂಪ್ಲೆಕ್ಸಿಟಿ ಬಗ್ಗೆ ನೀವು ಹೋಗ್ಬಿಟ್ಟು ಓದಿ. ನಮ್ದೊಂದು ಯೂಟ್ಯೂಬಲ್ಲಿ ವಿಡಿಯೋನೂ ಇದೆ. ಆಯ್ತಾ? ಯೂಟ್ಯೂಬಲ್ಲಿ ಟೈಮ್ ಕಾಂಪ್ಲೆಕ್ಸಿಟಿ ಒಂದು ವಿಡಿಯೋ ಇದೆ, ಅಲ್ಗೋರಿದಮ್ಸ್ ಯೂಟ್ಯೂಬ್ ಚಾನಲಲ್ಲಿ. ಸೊ ಪ್ಲೀಸ್ ಅದನ್ನು ರೆಫರ್ ಮಾಡಿ. ಆಯ್ತಾ? ಓಕೆ, ಥ್ಯಾಂಕ್ ಯು ಎವ್ರಿವನ್. ನಾನು ಕಳಿಸೇ ಬಿಡ್ತೀನಿ ತಡೀರಿ, ಇಲ್ಲಿ ಟೈಮ್ ಕಾಂಪ್ಲೆಕ್ಸಿಟಿ. ಹಲೋ ಸರ್. ಹಲೋ ಹಾಂ, ಹೇಳಿ ಸರ್. ನಾ ಈಗ ಜಸ್ಟ್ ಫಂಕ್ಷನ್ಸ್ ಮಟ್ಟ ಅಷ್ಟೇ ವಿಡಿಯೋ ನೋಡಿ ಮುಗಿಸಿದೀನಿ ಸರ್. ಮೀನ್ಸ್ ಇನ್ನು ಮುಂದೆ ನೋಡ್ಬೇಕು. ಹಾಂ. ಹಾ ಸರ್. ಬಟ್ ನಂಗೆ ಒಂದು ಕ್ಯಾನ್ ವಿ ರೈಟ್ ದ ಸ್ವಾಪಿಂಗ್ ಇದೆ ಅಲ್ಲ ಸರ್, ಅದು ಸ್ವಾಪಿಂಗ್ 2 numbers ಹಾಂ. by using function, can we write it sir? ಬೈ ಯೂಸಿಂಗ್ ವಾಟ್? Functions swap the numbers. ಆ ಪ್ರೋಗ್ರಾಮ್ ಯಾವ ಲ್ಯಾಂಗ್ವೇಜ್ ಒಳಗೆ? ಪೈಥಾನ್ ಸರ್, ಪೈಥಾನ್. ಸಿ ಪೈಥಾನ್ದಾಗ ಏನು ಪ್ರಾಬ್ಲಮ್ ಆಗುತ್ತಂದ್ರೆ ಇದು ವ್ಯಾಲ್ಯೂಸ್ ಆರ್ ಇಮ್ಯೂಟೇಬಲ್. ಓಕೆ, ಸೊ ಇಮ್ಯೂಟೇಬಲ್ ಇರೋದ್ರಿಂದ ಏನಾಗ್ತೈತೆ ಅಂದ್ರೆ ಅದು ನಿಮ್ಗೆ ಅದು ವ್ಯಾಲ್ಯೂ ಚೇಂಜ್ ಮಾಡಕ್ಕೆ ಬಿಡಂಗಿಲ್ಲ ವೇರಿಯಬಲ್ದಾಗ. ಒಂದ್ಸರಿ ವ್ಯಾಲ್ಯೂ ಸೆಟ್ ಮಾಡಿದ್ರಿ ಅಂದ್ರೆ ನೀವು ಅದನ್ನ ಹೋಗಿ ಮಾಡಿಫೈ ಮಾಡಕ್ ಬರಂಗಿಲ್ಲ. ಸೊ ದಟ್ ಈಸ್ ವೈ ಯು ಹ್ಯಾವ್ ಟು ಯೂಸ್ ರೆಫರೆನ್ಸ್ ಟೈಪ್ಸ್. ರೆಫರೆನ್ಸ್ ಟೈಪ್ ಅಂದ್ರೆ ಏನು ಯೂಸ್ ಮಾಡಬೇಕು? ಲಿಸ್ಟ್ ಯೂಸ್ ಮಾಡಬೇಕು, ಇಲ್ಲ ಅಂದ್ರೆ ಟ್ಯೂಪಲ್ ಯೂಸ್ ಮಾಡಬೇಕು. ಬರೀ ಸಿದೊಳಗೆ ಏನಾಗ್ತೈತಿ, ಅಲ್ಲಿ ನಿಮ್ಗೆ ಪಾಯಿಂಟರ್ಸ್ ಅದಾವ. ಪಾಯಿಂಟರ್ಸ್ ಇರೋದ್ರಿಂದ ನೀವು ಅಡ್ರೆಸ್ ಪಾಸ್ ಮಾಡಿ ಏನು ಮಾಡ್ಬೋದು, ಅಲ್ಲಿ ಅಡ್ರೆಸ್ನಾಗ ಚೇಂಜ್ ಮಾಡ್ಬೋದು. ಅಂಡ್ ವ್ಯಾಲ್ಯೂಸ್ ಆರ್ ಮ್ಯೂಟೇಬಲ್ ಇನ್ ಸಿ ಪ್ರೋಗ್ರಾಮಿಂಗ್. ಸೊ ದಟ್ ಈಸ್ ಅ ಲಿಮಿಟೇಷನ್ ಆಫ್ ಇದು ಪೈಥಾನ್. ಪೈಥಾನ್ದಾಗ ಅವ್ರು ಏನು ಮಾಡ್ಯಾರ, ಪರ್ಫಾರ್ಮೆನ್ಸ್ ರೀಸನ್ಸ್ ಅನ್ಬಂದ, ಸೆಕ್ಯೂರಿಟಿ ಸಂಬಂಧ ಆ ಥರ ಮಾಡ್ಯಾರ. ಅದರಿಂದ ಸ್ಲೋ ಆಗುತ್ತೆ ಒಂದು ಸ್ವಲ್ಪ ಆ್ಯಕ್ಚುಲಿ ಎಕ್ಸಿಕ್ಯೂಷನ್. ಬಟ್ ಇಟ್ ಹ್ಯಾಸ್ ಇಟ್ಸ್ ಓನ್ ಅಡ್ವಾಂಟೇಜಸ್. ಓಕೆ, ಸೊ ನೀವು ಯಾವಾಗ ಜಾಯ್ನ್ ಆದ್ರಿ ಕೋರ್ಸ್? ಏನು ಹೆಸರು ನಿಮ್ದು? ಸಾಗರ್ ಸರ್. ಸಾಗರ್ ಕೋರ್ಸ್ ಯಾವಾಗ ಜಾಯ್ನ್ ಆದ್ರಿ? ಈ ಮಂತ್ ಸರ್, ಈ ಮಂತ್ ಜಾಯ್ನ್ ಆದ ಸರ್. ಹೌದಾ? ಜಾಯ್ನ್ ಆದ ಸರ್. ಏನು ಓದ್ತಾ ಇದ್ದೀರಿ ಸರ್? ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಸರ್. ಎಲ್ಲಿ? SDM CET ಸರ್. SDM CET ಧಾರವಾಡ. ಧಾರವಾಡ SDM? ಓಕೆ, ಹಾ ಸರ್. ಅರ್ಥ ಆಗ್ತಿದೆ ಕೋಡಿಂಗ್ ಎಲ್ಲ? ಡಿಬಗ್ಗಿಂಗ್, ಕೋಡಿಂಗ್ ಸೆಟಪ್, ಇದು ಎನ್ವಿರಾನ್ಮೆಂಟ್ ಸೆಟಪ್ ಎಲ್ಲ ಡಿಬಗ್ಗಿಂಗ್ ಕಲ್ತ್ರಿ ಸಾಗರ್? ಹಲೋ. ಸೊ ಅಲ್ಗೋರಿದಮ್ಸ್ ಚಾನಲ್ ಒಳಗಡೆ ಇದೆ ನೋಡಿ, ಮಾಸ್ಟರಿಂಗ್ ಟೈಮ್ ಕಾಂಪ್ಲೆಕ್ಸಿಟಿ ಅಂತ. ಆಯ್ತಾ? ಸೊ ಸರ್ಚ್ ಫಾರ್ ಟೈಮ್ ಕಾಂಪ್ಲೆಕ್ಸಿಟಿ ಅಲ್ಗೋರಿದಮ್ಸ್ 365 ಇನ್ ಯೂಟ್ಯೂಬ್ ಅಂಡ್ ಯು ವಿಲ್ ಫೈಂಡ್ ದಿಸ್ ವಿಡಿಯೋ.